ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 516 ಆಗುತ್ತೆ. 516ನೇ ತರಗತಿ ಈ ಒಂದು ಸರಣಿಯಲ್ಲಿ ಮತ್ತು ಮಾರ್ಚ್ 2024ರ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳ 6ನೇ ಭಾಗವಾಗುತ್ತೆ. ಸೊ ತಮ್ನೇಲಲ್ಲಿ ನೋಡ್ಬೋದು, ಒಂದ್ ಕಡೆ ಒಂದು ರಾಜ್ಯ 2 ಹೊಸ ಜಿಲ್ಲೆಗಳನ್ನ ಕ್ರಿಯೇಟ್ ಮಾಡಿದೆ, ರಚನೆ ಮಾಡಿದೆ. ಸೊ ಒಂದು ಕೆಇ ಪ್ಯಾನೋರ್, ಮತ್ತೊಂದು ಬೀಚೋಮ್ ಅಂತ. ಹಾಗಾದ್ರೆ ಯಾವ ರಾಜ್ಯ, ಆ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಾಯಿತು, ಅಲ್ಲಿನ ಮುಖ್ಯಮಂತ್ರಿಗಳು ಯಾರು, ರಾಜ್ಯಪಾಲರು ಯಾರು, ರಾಜಧಾನಿ ಯಾವುದು, ಹೀಗೆ ಒಂದಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊಳ್ತಾ ಹೋಗೋಣ. ಒಂದ್ ಕಡೆ. ಮತ್ತೊಂದ್ ಕಡೆ ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರವಾಗಿ ಕೊನೆಗೂ ಕೂಡ ಸ್ವೀಡನ್ ಒಪ್ಪಿಗೆಯನ್ನ ಪಡೆದಾಯಿತು. ಹಾಗಾದ್ರೆ ನ್ಯಾಟೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ, ಎಷ್ಟು ಸದಸ್ಯ ರಾಷ್ಟ್ರಗಳು, ಫೌಂಡಿಂಗ್ ನೇಷನ್ಸ್ ಅಥವಾ ಸಂಸ್ಥಾಪಕ ರಾಷ್ಟ್ರಗಳು ಯಾರ್ಯಾರು, ಸೊ ಯಾವಾಗ ಸ್ಥಾಪನೆ ಆಯಿತು ಮತ್ತು ಕಾಲಕ್ಕೆ ಒಟ್ಟು 32 ಸದಸ್ಯ ರಾಷ್ಟ್ರಗಳಾದವು. ನ್ಯಾಟೋದ ಫಂಕ್ಷನ್ ಏನು, ಹೀಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ಮಾತಾಡ್ತಾ ಹೋಗೋಣ. ಜೊತೆಗೆ 55th CISF ರೈಸಿಂಗ್ ಡೇ 10th ಮಾರ್ಚ್. ಹೀಗೆ ಸೊ ಆಸ್ ಯೂಶುವಲ್ ನಮ್ಮ ಕರೆಂಟ್ ಅಫೇರ್ಸ್ನ 15 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮಾರ್ಚ್ 2024 ಪಾರ್ಟ್ 6 ಕರೆಂಟ್ ಅಫೇರ್ಸ್. ನಾನು ಅಮರೇಶ್ ಪೋತಾಳ್. ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಯಾರಿಗೆ ಲಿಂಕ್ ಇಲ್ಲ ಅಂದ್ರೆ ಸೊ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೀನಿ. ಸೊ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಒಂದಷ್ಟು ಕಿರು ಪರಿಚಯವೂ ಕೂಡ ಇದೆ, ಸೊ ನೋಡ್ಬೋದು. ಇನ್ನು ಯಾರಾದ್ರೂ ಈಗ ಆಲ್ರೆಡಿ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗಿದ್ರೆ, ಸೊ ಕೆಲವೊಂದು ಬಜೆಟ್ ಎಕನಾಮಿಕ್ ವಿಡಿಯೋಸ್, ಎಕನಾಮಿಕ್ ಸರ್ವೆ ವಿಡಿಯೋಸ್ ಅಥವಾ ಬೇರೆ ಬೇರೆ ವಿಡಿಯೋಸ್ ಬರದೇ ಹೋದ್ರೆ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ ಅಮರ್ಸ್ KS ಕ್ಲಾಸಸ್ಗೆ. ಯಾವ ತರ ಅಪ್ಗ್ರೇಡ್ ಮಾಡ್ಕೊಳ್ಳೋದು? ಸೊ ಅಮರ್ಸ್ ಕ್ಲಾಸಸ್ ಹೋಮ್ ಪೇಜ್ಗೆ ಹೋದ್ರೆ ಅಲ್ಲಿ ಜಾಯಿನ್ ಬಟನ್ ಬದಲಾಗಿ, ಈಗ ಆಲ್ರೆಡಿ ಜಾಯ್ನ್ ಆಗಿರ್ತೀರಾ, ಅಲ್ಲಿ ಸಿ ಪರ್ಕ್ಸ್ ಅಂತ ಇರುತ್ತೆ. ಸಿ ಪರ್ಕ್ಸ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಲೆವೆಲ್ ಅಂತ ಕ್ಲಿಕ್ ಮಾಡಿ ಸೊ ಅಮರ್ಸ್ KS ಕ್ಲಾಸಸ್ಗೆ ಜಾಯ್ನ್ ಆಗಿ. ಸೇಮ್ ಪ್ರೊಸೀಜರ್ ಇರುತ್ತೆ. ಏನಾದ್ರೂ ಇಶ್ಯೂ ಆದ್ರೆ ಅಥವಾ ನಿಮಗೆ ಗೊತ್ತಾಗದೆ ಹೋದ್ರೆ ಸೊ ಯು ಕ್ಯಾನ್ ಮೇಲ್ amaresh.potnal@gmail.com ಅಂತ. ಪ್ರತಿ ಸ್ಲೈಡಲ್ಲೂ ಕೂಡ ಇಮೇಲ್ ID ಇರುತ್ತೆ. ವಿತ್ ನಿಮ್ಮ ಫೋನ್ ನಂಬರ್ ಕಳಿಸಿ, ನಾವೇ ಕಾಂಟ್ಯಾಕ್ಟ್ ಮಾಡಿ ಸೊ ಹೆಲ್ಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಇದಷ್ಟೇ ಅಲ್ಲ, ನಿಮ್ಮ ಬೇರೆ ಪ್ರಿಪ್ರೇಷನ್ ಕ್ವೇರೀಸ್ ಅಥವಾ ಏನಾದರೂ ಲೈಫ್ ಸಜೆಷನ್ಸ್ ಬೇಕಿದ್ರು ಕೂಡ ಇಮೇಲ್ ಮುಖಾಂತರ ಕಳಿಸ್ಬೋದು. ಸೊ ಜೊತೆಗೆ ನಿಮ್ಮ ಫೋನ್ ನಂಬರ್ ಹಾಕೋದನ್ನ ಮರಿಬೇಡಿ. ಓಕೆ, ಸೊ ಇಷ್ಟು ಹೇಳ್ತಾ ಬೇರೆ ಬೇರೆ ವಿಡಿಯೋ ಇದಾವೆ. ಯಾರಿಗೆ ಪುರ್ಸತ್ತಿದೆ ನೋಡ್ಬೋದು, ಯಾರಿಗೆ ಸಮಯ ಇದೆ ನೋಡ್ಬೋದು. ಆಸ್ಕರ್ ಅವಾರ್ಡ್ಸ್, ಲೆಪರ್ಡ್ ಸೆನ್ಸಸ್, HDI ರಿಲೀಸ್ ಆಗುತ್ತೆ, ಅದ್ರ ಬಗ್ಗೆ. ಕಂಪ್ಯೂಟರ್ ಮೇಲೆ ಇದೆ, ಜಿಯೋಗ್ರಫಿ ಮೇಲೆ ಇದೆ, ಬಜೆಟ್ ಮೇಲೆ ಇದೆ, ಎಕನಾಮಿಕ್ ಸರ್ವೆ ಮೇಲೆ ಈಗ ಆಲ್ರೆಡಿ 6 ಚಾಪ್ಟರ್ಸ್ ಮುಗಿದಿದೆ. ಭಾರತ ರತ್ನ ಇದೆ, ಪದ್ಮ ಅವಾರ್ಡ್ಸ್ ಇದೆ, ಹೂ ಇಸ್ ಹೂ ಇದೆ, ಮಿಲಿಟರಿ ಎಕ್ಸರ್ಸೈಸಸ್ ಇದೆ, ಡೇಸ್ ಅಂಡ್ ಥೀಮ್ಸ್ ಇದೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದೆ, ಜೆ ಟ್ಯಾಕ್ಸ್ ಇದೆ, ಬುಕ್ಸ್ ಅಂಡ್ ಆಥರ್ಸ್ ಇದೆ, COP 28 ಇದೆ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಇದಾವೆ, ಸ್ಪೋರ್ಟ್ಸ್ ಅವಾರ್ಡ್ಸ್ ಇದಾವೆ, ನಂಬರ್ ಸಿಸ್ಟಮ್ಸ್ ಇದೆ, ನುಡಿ ತಂತ್ರಾಂಶ ಇದೆ, ಚಾಟ್ GPT ಬಗ್ಗೆ ಇದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕೂಡ ಒಂದು ಸ್ವಲ್ಪ ಡಿಸ್ಕಷನ್ ಇದೆ. ಏನಿದೆ ಚಾಟ್ GPT, ಸ್ಪರ್ಧಾತ್ಮಕ ಪರೀಕ್ಷೆಗೆ ಇತ್ತೀಚಿನ ತಂತ್ರಜ್ಞಾನಗಳು ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ಕ್ಲಾಸ್ ನಂಬರ್ 221. ಸೊ ಕ್ಲಾಸ್ ನಂಬರ್ 221 ಅಥವಾ ಅಮರ್ ಕ್ಲಾಸಸ್ ಚಾಟ್ GPT ಅಂತ ಹೊಡೆದ್ರೆ ಸಿಗುತ್ತೆ. ಸೊ ಇದರಲ್ಲಿ GPT ಅಂದ್ರೆ ಏನು ಅಲ್ವಾ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ LLM ಅಂದ್ರೆ ಏನು, ಅಥವಾ ಓಪನ್ AI ನ ಚಾಟ್ GPT ಯಾವುದು, ಗೂಗಲ್ ನ ಬಾರ್ಡ್ AI ಅಂದ್ರೇನು, ಸಾಕಷ್ಟು ವಿಚಾರ ಸೊ ಆ ವಿಡಿಯೋದಲ್ಲಿದೆ. ಕ್ಲಾಸ್ ನಂಬರ್ 221 KS ಲೆವೆಲ್ಗಿದೆ, ಸೊ ಹೋಗಿ ನೋಡ್ಬೋದು. ಓಕೆ, ICC ವರ್ಲ್ಡ್ ಕಪ್, ಇಸ್ರೇಲ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್, ನ್ಯಾಷನಲ್ ಗೇಮ್ಸ್, ಏಷ್ಯನ್ ಗೇಮ್ಸ್, ನೊಬೆಲ್ ಅವಾರ್ಡ್ಸ್, ಗ್ರ್ಯಾಂಡ್ ಸ್ಲಾಮ್ಸ್, ಆಸ್ಕರ್ ಅವಾರ್ಡ್ಸ್, ಸೊ ಹೀಗೆ ಪದ್ಮ ಅವಾರ್ಡ್ಸ್. ಸೊ ಒಂದಲ್ಲ ಸಾಕಷ್ಟು ವಿಚಾರಗಳಿದಾವೆ, ಹೋಗಿ ನೋಡ್ಬೋದು ಅಂತ ಹೇಳ್ತಾ ಮಾರ್ಚ್ 2024 ಪಾರ್ಟ್ 6 ಕರೆಂಟ್ ಅಫೇರ್ಸ್. ಮೊದಲನೇ ಪ್ರಶ್ನೆ, ಕ್ವಶನ್ ನಂಬರ್ 1. ಇತ್ತೀಚೆಗೆ ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನ ಸೇರಿಸಿದ ಮೊದಲ ದೇಶ ಯಾವುದು? ರೀಸೆಂಟ್ಲಿ ವಿಚ್ ಕಂಟ್ರಿ ಬಿಕೇಮ್ ದ ಫಸ್ಟ್ ಕಂಟ್ರಿ ಟು ಇನ್ಕ್ಲೂಡ್ ದ ರೈಟ್ ಟು ಅಬಾರ್ಷನ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್? ಅಂದ್ರೆ ಒಬ್ಬ ಮಹಿಳೆಗೆ ಗರ್ಭಪಾತದ ಹಕ್ಕನ್ನ ಒಂದು ಸಾಂವಿಧಾನಿಕ ಹಕ್ಕಾಗಿ ಸೇರಿಸಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ದೇಶ ಯಾವುದು ಅಂದ್ರೆ ಜರ್ಮನಿ, ಫ್ರಾನ್ಸ್, ಪೋಲ್ಯಾಂಡ್, ಮಲೇಷ್ಯಾ. ಅಂದ್ರೆ ಸೊ ಫ್ರಾನ್ಸ್ ದೇಶ ಈ ರೀತಿಯಾಗಿ ತನ್ನ ಸಂವಿಧಾನದಲ್ಲಿಯೇ ರೈಟ್ ಟು ಅಬಾರ್ಷನ್, ಗರ್ಭಪಾತದ ಹಕ್ಕನ್ನ ಸೇರಿಸುವ ಮೂಲಕ ಪ್ರಪಂಚದ ಮೊಟ್ಟ ಮೊದಲ ದೇಶವಾಗಿದೆ. ಮೈ ಬಾಡಿ ಮೈ ಚಾಯ್ಸ್, ಫ್ರಾನ್ಸ್ ಬಿಕಮ್ಸ್ ದ ಫಸ್ಟ್ ಕಂಟ್ರಿ ಟು ಮೇಕ್ ಅಬಾರ್ಷನ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಒಂದು ಸಾಂವಿಧಾನಿಕ ಹಕ್ಕಾಗಿ ಅಬಾರ್ಷನ್ ಅನ್ನ ಮಹಿಳೆಯ ಒಂದು ಸಾಂವಿಧಾನಿಕ ಹಕ್ಕಾಗಿ ತನ್ನ ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ದೇಶವಾಗಿ ಫ್ರಾನ್ಸ್ ಹೊರಹೊಮ್ಮಿದೆ. ಮೈ ಬಾಡಿ ಮೈ ಚಾಯ್ಸ್. ಸೊ ಇದ್ರ ಬಗ್ಗೆ ಏನೇನಿದೆ, ಅಲ್ಲಿನ ಒಂದು
ಸೆನೇಟರ್ಸ್ ಮತ್ತು MPs ಅನ್ನು ತೆಗೆದುಕೊಂಡಾಗ ಒಟ್ಟಾರೆಯಾಗಿ 780 ಮೆಂಬರ್ಸ್ ಸಪೋರ್ಟ್ ಮಾಡಿದರೆ 72 ಮೆಂಬರ್ಸ್ ಅಗೇನೆಸ್ಟ್ ಆಗಿ ಹೇಳಿದ್ರು. ಒಟ್ಟಾರೆಯಾಗಿ ಸೊ ಎರಡೂ ಹೌಸ್ಗಳಲ್ಲೂ ಕೂಡ ಈ ಒಂದು ಅಂದರೆ ಫ್ರಾನ್ಸ್ನ ಎರಡೂ ಸದನಗಳಲ್ಲಿ ಸೊ ಅಬಾರ್ಷನ್ ಅನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿ ಸೇರಿಸೋದಕ್ಕೆ ಒಪ್ಪಿಗೆಯನ್ನು ಪಡೆದು ಇವತ್ತು ಸೊ ರೈಟ್ ಟು ಅಬಾರ್ಷನ್ ಅನ್ನ ತಂದಿರತಕ್ಕಂಥ ಮೊದಲ ದೇಶವೂ ಕೂಡ ಫ್ರಾನ್ಸ್ ಆಗುತ್ತೆ. ತನ್ನ ಸಂವಿಧಾನದಲ್ಲಿ ಗರ್ಭಪಾತದ ಹಕ್ಕನ್ನು ಅಳವಡಿಸಿದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಿದೆ. ಮಹತ್ವದ ಜಂಟಿ ಸಂಸತ್ತಿನ ಅಧಿವೇಶನದಲ್ಲಿ 780 ಮತಗಳ ಬಹುಮತವು ಸಾಂವಿಧಾನಿಕ ತಿದ್ದುಪಡಿಗೆ ಬೆಂಬಲಿಸಿದ್ರು. ಕೇವಲ 72 ಮಾತ್ರ ಅದನ್ನು ವಿರೋಧಿಸಿದ್ರಂತೆ. ಸೊ ಫ್ರಾನ್ಸ್ ಬಿಕಮ್ಸ್ ದ ಫಸ್ಟ್ ಕಂಟ್ರಿ ಟು ಮೇಕ್ ಎ ಅಬಾರ್ಷನ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಸಾಕಷ್ಟು ನೋಡ್ಬೋದು. ಅಲ್ಲಿ ಯಾವ ರೀತಿಯಾಗಿ ಮಹಿಳೆಯರು ಅದಕ್ಕೆ ಸಪೋರ್ಟ್ ಅನ್ನು ಮಾಡಿರ್ತಕ್ಕಂಥದ್ದು, ಇಡೀ ಸದನವೇ ಜಂಟಿ ಸಂಸತ್ತಿನ ಸದನವೇ ಅಲ್ಲಿ ಸಾಕಷ್ಟು ಸಪೋರ್ಟ್ ಅನ್ನು ಈ ಒಂದು ವಿಚಾರಕ್ಕೆ ಮಾಡಿದೆ. ಸೊ ಹಾಗಾಗಿ ಫ್ರಾನ್ಸ್ ಬಿಕಮ್ಸ್ ದ ಫಸ್ಟ್ ಕಂಟ್ರಿ. ಓಕೆ, ಇನ್ನು ಫ್ರೆಂಚ್ ರಿಪಬ್ಲಿಕ್, ಇದರ ರಾಜಧಾನಿ ಪ್ಯಾರಿಸ್ ಆಗುತ್ತೆ. ಸೊ ಮ್ಯಾಪಲ್ಲಿ ನೋಡೋದಾದ್ರೆ ವರ್ಲ್ಡ್ ಮ್ಯಾಪಲ್ಲಿ ಸೊ ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ಫ್ರಾನ್ಸ್, ಸೊ ಅದರ ರಾಜಧಾನಿ ಪ್ಯಾರಿಸ್. ಓಕೆ, ಸೊ ಇನ್ನು ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರು ಅಲ್ಲಿನ ಅಧ್ಯಕ್ಷರಾದರೆ ಗ್ಯಾಬ್ರಿಯಲ್ ಅಟ್ಟಾಲ್ ಅವರು ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಪ್ರಧಾನಮಂತ್ರಿ. ಸೊ ಯುರೋಪಿಯನ್ ಯೂನಿಯನ್ನ ಭಾಗವಾಗಿರೋದ್ರಿಂದ ಸೊ ಫ್ರಾನ್ಸ್ನ ಕರೆನ್ಸಿ ಯಾವುದು ಅಂದರೆ ಯೂರೋ ಆಗುತ್ತೆ. ಓಕೆ, ಎಮ್ಯಾನ್ಯುಯಲ್ ಮ್ಯಾಕ್ರನ್ ಫ್ರಾನ್ಸ್ನ ಅಧ್ಯಕ್ಷರು. ಸೊ ಈ ವರ್ಷ ನಮ್ಮ ದೇಶದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಕೂಡ ಆಗಮಿಸಿದ್ರು. ಸೊ ಇನ್ನು ಗ್ಯಾಬ್ರಿಯಲ್ ಅಟ್ಟಾಲ್ ಇತ್ತೀಚೆಗೆ ಅಲ್ಲಿನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ರು. ಸೊ ವೆರಿ ಇಂಪಾರ್ಟೆಂಟ್ ನೇಮು, ಇದ್ರ ಬಗ್ಗೆ ಹಿಂದೆ ಕೂಡ ನಾನು ಮಾತಾಡಿದ್ದೀನಿ, ಸೊ ಕೇಳ್ಬೋದು. ಸೊ ಇನ್ನು ಕ್ವಶನ್ ನಂಬರ್ 2, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಬಿ ಸಾಯಿ ಪ್ರಣೀತ್ ಅವರು ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ನೇರವಾಗಿ ವೆಬ್ಸೈಟ್ ಇಂದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅಬ್ಸರ್ವ್ ಮಾಡಬೇಕು. ಬಿ ಸಾಯಿ ಪ್ರಣೀತ್ ಹೂ ರೀಸೆಂಟ್ಲಿ ಅನೌನ್ಸ್ಡ್ ಇಸ್ ರಿಟೈರ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್ಸ್ ಅಂತ. ಓಕೆ, ಸೊ ಹಾಗಾದ್ರೆ ಬಿ ಪ್ರಣೀತ್ ಅವರು ಏನು ಇತ್ತೀಚೆಗೆ ತಮ್ಮ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ, ಅವ್ರೇನಾದರೂ ಕ್ರಿಕೆಟ್ಗೆ ಸಂಬಂಧಿಸಿದಾರಾ ಅಥವಾ ಹಾಕಿಗ ಅಥವಾ ಫುಟ್ಬಾಲ್ಗ ಅಥವಾ ಬ್ಯಾಡ್ಮಿಂಟನ್ಗೆ ಅಂದರೆ ಬಿ ಸಾಯಿ ಪ್ರಣೀತ್ ಅವರು ಭಾರತ ಕಂಡಂತಹ ಒಬ್ಬ ಅತ್ಯದ್ಭುತ ಬ್ಯಾಡ್ಮಿಂಟನ್ ಪ್ಲೇಯರ್ ಕೂಡ ಆಗ್ತಾರೆ. ಸೊ ಇಂಡಿಯಾ ಶಟ್ಲರ್ ಬಿ ಸಾಯಿ ಪ್ರಣೀತ್ ಅನೌನ್ಸಸ್ ರಿಟೈರ್ಮೆಂಟ್. 31 ವರ್ಷದ ಶಟ್ಲರ್ ಅಂದರೆ ಬ್ಯಾಡ್ಮಿಂಟನ್ ಪ್ಲೇಯರ್ ತಮ್ಮ ನಿವೃತ್ತಿಯನ್ನು ಘೋಷಿಸಿದರು. ಸೊ ಅವರು ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಭಾರತವನ್ನು ಪ್ರತಿನಿಧಿಸಿದ ನಂತರ ಸಾಕಷ್ಟು ಗಾಯಗಳಿಗೆ ಒಳಗಾಗಿದ್ರು. ಸೊ ಆ ನಂತರ ಸೊ ಒಟ್ಟಾರೆಯಾಗಿ ಅವರು ಇವತ್ತು ರಿಟೈರ್ಮೆಂಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಸೊ ಇವರು ಮಾರ್ಚ್ 2024ರಲ್ಲಿ ಪ್ರಣೀತ್ ತಮ್ಮ ಬ್ಯಾಡ್ಮಿಂಟನ್ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ತೆಲಂಗಾಣ ರಾಜ್ಯದ ಹೈದರಾಬಾದ್ ಅವರಾಗಿರ್ತಕ್ಕಂಥ 31 ವರ್ಷದ ಸಾಯಿ ಪ್ರಣೀತ್ ಅವರು 2020ರ ಟೋಕಿಯೋ ಒಲಿಂಪಿಕ್ಸ್ ಇಂದ ಸಾಕಷ್ಟು ಗಾಯಗಳಿಗೆ ಒಳಗಾಗಿದ್ರು. ಸೊ ಅವರು ಸಿಂಗಾಪುರ್ ಓಪನ್ ಗೆದ್ದಿದ್ರು, ಜೊತೆಗೆ ಸೊ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಬ್ರಾಂಜ್ ಮೆಡಲ್ ಅನ್ನ ಗೆದ್ದಿದ್ರು. ಸೊ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ 1983ರಿಂದ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಕಂಚಿನ ಪದಕವನ್ನ ಅಥವಾ ಪದಕದ ಸಾಧನೆ ಮಾಡಿರ್ತಕ್ಕಂಥ ಮತ್ತೊಬ್ಬ ಭಾರತದ ಆಟಗಾರರಾಗ್ತಾರೆ. ಸೊ ಬಿ ಸಾಯಿ ಪ್ರಣೀತ್. ಏನಿಲ್ಲ, ಇಲ್ಲಿ ನೇರವಾಗಿ ಕೇಳ್ತಾರೆ, ಬಿ ಸಾಯಿ ಪ್ರಣೀತ್ ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ್ದಾರೆ, ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ನೇರವಾಗಿ ಕೇಳ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಓಕೆ, ಅವರು ಬ್ಯಾಡ್ಮಿಂಟನ್ ಪ್ಲೇಯರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3, ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಕಿ ಇ ಪಾನ್ಯೋರ್ ಮತ್ತು ಬೀಚೋಮ್ ಇವು ಯಾವ ರಾಜ್ಯದ ಜಿಲ್ಲೆಗಳಾಗಿದ್ದಾವೆ? ಇಲ್ಲಿ 26, 27 ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಕ್ವಶನ್ ಇದೇ ತರ ಕೊಟ್ಟಿದ್ದಾರೆ, ಇದು ನಾವು ಕ್ರಿಯೇಟ್ ಮಾಡಿರೋದಲ್ಲ, ಬದಲಾಗಿ ಸೊ ಇದನ್ನ GK ಟುಡೇ ಇಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಸೊ ಬಿಕೇಮ್ ದ 26th and 27th ಡಿಸ್ಟ್ರಿಕ್ಟ್ಸ್ ಆಫ್ ವಿಚ್ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ಒಟ್ಟಾರೆಯಾಗಿ 2 ಹೊಸ ಜಿಲ್ಲೆಗಳು ಉದಯವಾಗಿದ್ದಾವೆ. ಯಾವ ರಾಜ್ಯ ಅಂತ ಇಲ್ಲಿ ಪ್ರಶ್ನೆ ಬರಲ್ಲ. ಎಷ್ಟನೇ ರಾಜ್ಯ, ಎಷ್ಟನೇ ಜಿಲ್ಲೆ, ಇದೆಷ್ಟನೇದು ಅದೆಷ್ಟನೇದು ಅಂತ ಕೇಳಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ, ಬೇಡದೇ ಇರೋ ವಿಚಾರಕ್ಕೆ ಬಹಳ ಗಮನ ಕೊಟ್ಬಿಡ್ತೀವಿ. ಇಲ್ಲಿ ಬೇಕಿರೋದು ಅದು 26th 27th ಅಂತ ಕೇಳಲ್ಲ ಎಕ್ಸಾಮ್ ಅಲ್ಲಿ. ಈ 2 ಹೊಸ ಜಿಲ್ಲೆಗಳು ಯಾವ ರಾಜ್ಯದು ಅಂತ ಕೇಳ್ತಾರೆ. ಹಾಗಾದ್ರೆ ಆ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಾಯ್ತು ಅಂತ ಕೇಳ್ತಾರೆ. ಸೊ ಈ ರೀತಿಯಾಗಿ, ಅಥವಾ ಆ ರಾಜ್ಯದ ಜಿಲ್ಲೆಗಳನ್ನು ಅನೌನ್ಸ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರೆ ಅಲ್ವಾ. ಯಾವ ಜಿಲ್ಲೆಯಿಂದ ಈ ಹೊಸ ಜಿಲ್ಲೆ ಆಗಿರ್ಬೋದು ಅಂತ ಕೇಳ್ತಾರೆ. ಸೊ ಹೀಗೆ
ಇಲ್ಲಿ ನಾವು ಎಷ್ಟನೇ ಜಿಲ್ಲೆ, ಅದು ನಮ್ಮ ಕರ್ನಾಟಕಕ್ಕೆ ಬಂದಾಗ ಈಗ ವಿಜಯನಗರ ಜಿಲ್ಲೆಯು ಕರ್ನಾಟಕದ ಎಷ್ಟನೇ ಜಿಲ್ಲೆ ಅಂತ ಕೇಳ್ಬೋದು, ಬಿಕಾಸ್ ದಟ್ ಈಸ್ ರಿಲೇಟೆಡ್ ಟು ಅವರ್ ಓನ್ ಸ್ಟೇಟ್ ಅನ್ನಂಗೆ. ಅಂಥದ್ರಲ್ಲಿ ಆ ಥರ ಕೇಳ್ತಾರೆ. ಬೇರೆ ರಾಜ್ಯದ ಅಷ್ಟು ಡೀಪ್ ಆಗಿ ಕೇಳಲ್ಲ. ಸೊ ಇದು ಗಮನದಲ್ಲಿರಬೇಕು. ಬೇಕಿರುವ ವಿಚಾರದ ಮೇಲೆ ನಮ್ಮ ಗಮನ ಜಾಸ್ತಿ ಇರಬೇಕು, ಅದು ಬಿಟ್ಟು ಬೇರೆ ಬೇರೆ ವಿಚಾರದ ಮೇಲೆ ಗಮನ ಕೊಡ್ತಾ ಇರ್ತೀವಿ ಅಲ್ವಾ, ಹಂಗೆ ಆಗುತ್ತೆ. ಓಕೆ ಸರಿ. ಕೆಇ ಪ್ಯಾನ್ನೂರ್ ಮತ್ತು ಬೀಚೋಮ್ which was seen in the news became 26th and 27th district of which state? Actually ಅದು 27th and 28th ಆಗಬೇಕೇನೋ. ಸೊ ಇರ್ಲಿ ನೋಡೋಣ. ಒಟ್ಟಾರೆಯಾಗಿ ಈ ಎರಡು ಜಿಲ್ಲೆಗಳು ಆಂಧ್ರ ಪ್ರದೇಶ, ಅಸ್ಸಾಂ, ಅರುಣಾಚಲ ಪ್ರದೇಶ, ಒಡಿಶಾ. ಯಾವ ರಾಜ್ಯದವು ಅಂದ್ರೆ ಅರುಣಾಚಲ ಪ್ರದೇಶದ ಎರಡು ಹೊಸ ಜಿಲ್ಲೆಗಳು. ಅರುಣಾಚಲ ಪ್ರದೇಶ ಕ್ಯಾಬಿನೆಟ್ ಅಪ್ರೂವ್ಸ್ ಕೆಇ ಪಾನ್ಯೂರ್ ಮತ್ತು ಬೀಚೋಮ್ ಆಸ್ ಎ ನ್ಯೂ ಡಿಸ್ಟ್ರಿಕ್ಟ್ಸ್ ಅಲ್ವಾ. ಅರುಣಾಚಲ ಪ್ರದೇಶದ ಅಲ್ಲಿನ ಕ್ಯಾಬಿನೆಟ್ ಎರಡು ಹೊಸ ಜಿಲ್ಲೆಗಳ ರಚನೆಗೆ ಅನುಮೋದನೆಯನ್ನ ನೀಡಿದೆ. ಹಾಗಾದ್ರೆ ಯಾವ ಎರಡು ಹೊಸ ಜಿಲ್ಲೆಗಳಂದ್ರೆ, ಮೊದಲನೇದು ಕೆಇ ಪಾನ್ಯೂರ್, ಓಕೆ ಒಂದು, ಎರಡನೇದು ಬೀಚೋಮ್. ಈ ಎರಡು ಹೊಸ ಜಿಲ್ಲೆಗಳು ಯಾವ ರಾಜ್ಯದವು ಅಂದ್ರೆ ಅರುಣಾಚಲ ಪ್ರದೇಶದ ರಾಜ್ಯಗಳಾಗುತ್ತೆ. ಅರುಣಾಚಲ ಪ್ರದೇಶ. ಸರಿ, ನೆಕ್ಸ್ಟ್ ಇನ್ನೇನು ಮಾಹಿತಿ ನೋಡೋದಾದ್ರೆ, ನ್ಯೂ ಡಿಸ್ಟ್ರಿಕ್ಟ್ಸ್ ವಿಲ್ ಬಿ ಯಾವ್ಯಾವ ಅಂದ್ರೆ ಕೆಇ ಪಾನ್ಯೂರ್ ಮತ್ತು ಬೀಚೋಮ್. ಕೆಇ ಪಾನ್ಯೂರ್ ವಿಲ್ ಬಿ ಸೆಪರೇಟೆಡ್ ಫ್ರಮ್ ಲೋವರ್ ಸುಬಾನ್ಸಿರಿ. ಕೆಇ ಪಾನ್ಯೂರ್ ಲೋವರ್ ಸುಬಾನ್ಸಿರಿ ಅಂತಕ್ಕಂಥ ಒಂದು ಜಿಲ್ಲೆ ಇದೆ. ಆ ಜಿಲ್ಲೆಯಿಂದ ಹೊಸ ಜಿಲ್ಲೆ ಉದಯವಾಗಿದೆ. ಈಗ ನೋಡಿ, ಬಳ್ಳಾರಿ ಜಿಲ್ಲೆಯಿಂದ ಹೊಸಪೇಟೆಯನ್ನ ಕೇಂದ್ರವಾಗಿರಿಸಿಕೊಂಡು ವಿಜಯನಗರ ಎನ್ನುವ ನೂತನ ಜಿಲ್ಲೆಯನ್ನ ರಚನೆ ಮಾಡಲಾಗಿತ್ತು. ಹೊಸಪೇಟೆ ಅಥವಾ ವಿಜಯನಗರ ಜಿಲ್ಲೆಗೆ 6 ತಾಲೂಕುಗಳು, ಮೂಲ ಬಳ್ಳಾರಿಗೆ 5 ತಾಲೂಕುಗಳನ್ನ ಅಲ್ಲಿ ಇರಿಸಲಾಗಿತ್ತು ಅಲ್ವಾ. ಅಲ್ಲಿ ಕೇಳಿದ್ರು ಎಕ್ಸಾಮ್ ಅಲ್ಲಿ, ಹೊಸಪೇಟೆಗೆ ಎಷ್ಟು ತಾಲೂಕುಗಳನ್ನು ನೀಡಲಾಗಿದೆ ಅಂತ ಕೇಳಿದ್ರು, ಬಿಕಾಸ್ ಇಟ್ ಈಸ್ ಅವರ್ ಸ್ಟೇಟ್ ಇನ್ಫಾರ್ಮೇಶನ್. ಆದ್ರೆ ಇಲ್ಲಿ ಲೋವರ್ ಸುಬಾನ್ಸಿರಿ ಎನ್ನುವ ಆಲ್ರೆಡಿ ಎಕ್ಸಿಸ್ಟಿಂಗ್ ಜಿಲ್ಲೆಯಿಂದ ಕೆಇ ಪಾನ್ಯೂರ್ ಎನ್ನುವ ಜಿಲ್ಲೆಯನ್ನ ಸೃಷ್ಟಿಸಲಾಯಿತು ಅಥವಾ ರಚನೆ ಮಾಡಲಾಗಿದೆ. ಮತ್ತೊಂದು ಬೀಚೋಮ್ ಎನ್ನುವ ಜಿಲ್ಲೆಯನ್ನ ಈಸ್ಟ್ ಮತ್ತು ವೆಸ್ಟ್ ಕಮಾಂಗ್, ಈಸ್ಟ್ ಕಮಾಂಗ್ ಮತ್ತು ವೆಸ್ಟ್ ಕಮಾಂಗ್ ಅಂತಕ್ಕಂಥ ಆಲ್ರೆಡಿ ಇರುವ ಜಿಲ್ಲೆಗಳಿಂದ ಮತ್ತೊಂದು ನೂತನ ಜಿಲ್ಲೆ ಬೀಚೋಮ್ ಅಂತಕ್ಕಂಥ ಜಿಲ್ಲೆಯನ್ನ ಕ್ರಿಯೇಟ್ ಮಾಡಲಾಗಿದೆ. ಆ ಮೂಲಕ ದಿಸ್ ಬ್ರಿಂಗ್ಸ್ ದ ಟೋಟಲ್ ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಆಫ್ ಅರುಣಾಚಲ್ ಪ್ರದೇಶ್ ಟು 28. 28 ಜಿಲ್ಲೆಗಳಿಗೆ ಏರಿಕೆ ಆಗಿದೆ ಅಂತ ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿರೋದು. ಸರಿ, ಹಾಗಾದ್ರೆ ಒಂದ್ಸಲ ಮ್ಯಾಪ್ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ಎಲ್ಲಿದೆ ಮ್ಯಾಪ್? ಕರೆಕ್ಟ್. ಸೊ ಇದು ಈಸ್ಟ್ ಕಮಾಂಗ್ ಜಿಲ್ಲೆ, ಓಕೆ. ಮತ್ತೊಂದು ಇಲ್ಲಿ ವೆಸ್ಟ್ ಕಮಾಂಗ್ ಜಿಲ್ಲೆ ಇದೆ. ಇದರಿಂದ ಬಂದಿರೋದು ಬೀಚೋಮ್ ಎನ್ನುವ ಹೊಸ ಜಿಲ್ಲೆ, ಓಕೆ. ಅದೇ ತರ ಲೋವರ್ ಸುಬಾನ್ಸಿರಿ ಅಂತಕ್ಕಂಥ ಜಿಲ್ಲೆ ಇದೆ. ಇದರಿಂದ ಬಂದಿರತಕ್ಕಂಥದ್ದು ಕೆಇ ಪಾನ್ಯೂರ್ ಎನ್ನುವ ಹೊಸ ಜಿಲ್ಲೆ, ಓಕೆ. ಹಾಗಾದ್ರೆ ಮ್ಯಾಪ್ ಅಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ಗಮನಿಸಿ, ಸೊ ಇಲ್ಲಿ ಬೀಚೋಮ್ ಜಿಲ್ಲೆ, ಸೊ ಇಲ್ಲಿ ಕೆಇ ಪಾನ್ಯೂರ್ ಜಿಲ್ಲೆ. ಕೆಇ ಪಾನ್ಯೂರ್ ಎನ್ನುವ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಅನ್ನ ತೆರ್ಕಪಿನ್ ಸ್ಯಾಮ್ ಸತಾ ಏರಿಯಾದಲ್ಲಿ ಬರುತ್ತೆ, ಚೂರಿ ಸರ್ಕಲ್ ಅಂತ. ಬೀಚೋಮ್ನ ಹೆಡ್ ಕ್ವಾರ್ಟರ್ ಯಾವುದು ಅಂದ್ರೆ ನಪಾಂಗ್ ಹಂಗ್ ಅಂತ, ನಪಾಂಗ್ ಪಂಗ್ ಅಂತ. ಇವೇನು ಅಷ್ಟು ಡೀಪ್ ಆಗಿ ಕೇಳಲ್ಲ. ಅಂದ್ರೆ ಈಗ ನಮ್ಮ ವಿಜಯನಗರ ಜಿಲ್ಲೆಯ ಹೆಡ್ ಕ್ವಾರ್ಟರ್ ಯಾವುದಂದ್ರೆ ಹೊಸಪೇಟೆ, ನಮ್ಮ ಕೊಡಗು ಜಿಲ್ಲೆ ಹೆಡ್ ಕ್ವಾರ್ಟರ್ ಯಾವುದಂದ್ರೆ ಮಡಿಕೇರಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹೆಡ್ ಕ್ವಾರ್ಟರ್ ಯಾವುದಂದ್ರೆ ಮಂಗಳೂರು, ಉತ್ತರ ಕನ್ನಡ ಜಿಲ್ಲೆ ಹೆಡ್ ಕ್ವಾರ್ಟರ್ ಯಾವುದಂದ್ರೆ ಕಾರವಾರ. ಹೀಗೆ ಒಂದಷ್ಟು ಇದೇ ರೀತಿಯಾಗಿರ್ತಕ್ಕಂಥ ಇದಾವೆ. ಸೊ ಈಗ ಬೆಂಗಳೂರು ಗ್ರಾಮಾಂತರ ಅಂತಕ್ಕಂಥ ಜಿಲ್ಲೆ ಇಲ್ಲ, ಬೆಂಗಳೂರನ್ನೇ ಹೆಡ್ ಕ್ವಾರ್ಟರ್ ಮಾಡ್ತೀವಿ. ಸೊ ಆ ರೀತಿಯಾಗಿ ಅಲ್ವಾ. ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯ ಕೆಲವೊಂದು ಇದಾವೆ, ಓಕೆ. ಸೊ ಅರುಣಾಚಲ ಪ್ರದೇಶದ ನೂತನ ಜಿಲ್ಲೆಗಳು ಕೆಇ ಪಾನ್ಯೂರ್ ಮತ್ತು ಬೀಚೋಮ್ ಅನ್ನೋದನ್ನ ನೋಡಿದ್ವಿ. ಸೊ ಅದನ್ನ ಅಸೆಂಬ್ಲಿ ಪಾಸಸ್ ದ ಅರುಣಾಚಲ್ ಪ್ರದೇಶ್ ರೀಆರ್ಗನೈಸೇಷನ್ ಆಫ್ ಡಿಸ್ಟ್ರಿಕ್ಟ್ಸ್ ಅಮೆಂಡ್ಮೆಂಟ್ ಬಿಲ್ 2024 ಫಾರ್ ದ ಕ್ರಿಯೇಷನ್ ಆಫ್ 2 ನ್ಯೂ ಡಿಸ್ಟ್ರಿಕ್ಟ್ಸ್. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಬಹುದು. ಹಾಗಾದ್ರೆ ಅರುಣಾಚಲ ಪ್ರದೇಶ,
ಅರುಣಾಚಲ ಪ್ರದೇಶದ ರಾಜಧಾನಿ ಈಟಾನಗರ್. ನಮ್ಮ ದೇಶದ ಒಂದು ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಂತೀವಿ, ಈಶಾನ್ಯ ರಾಜ್ಯ ಅಂತ ಕರಿತೀವಿ. ಓಕೆ, ಈಟಾನಗರ್ ಅದರ ರಾಜಧಾನಿ ಆಗುತ್ತೆ. ಒಟ್ಟು ಜಿಲ್ಲೆಗಳು 26 ಇದ್ವು. ಇವತ್ತು 27 ಮತ್ತು 28 ಎರಡು ಹೊಸ ಜಿಲ್ಲೆಗಳಾಗಿದ್ದಾವೆ. ಒಂದು ಕಿಯಿ ಪಾನ್ನೂರ್ ಮತ್ತು ಇನ್ನೊಂದು ಬೀಚೋನ್. ಅಲ್ಲಿನ ಮುಖ್ಯಮಂತ್ರಿಗಳು ಪೇಮಾ ಖಾಂಡೂರ್ ಅವರು, ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಮತ್ತು ಕೈವಲ್ಯ ತ್ರಿವಿಕ್ರಮ್ ಪಾರ್ನಾಯಕ್, KT ಪಾರ್ನಾಯಕ್ ಅವರು ಅರುಣಾಚಲ್ ಪ್ರದೇಶದ ರಾಜ್ಯಪಾಲರಾಗಿದ್ದಾರೆ. ಓಕೆ, ಸೊ ಇನ್ನು ಕ್ವಶನ್ ನಂಬರ್ 4, ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದು ಯಾವ ರಾಜ್ಯವು ಪ್ರಾರಂಭಿಸಿದೆ? ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನಾ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲಾಂಚ್ಡ್ ಬೈ ವಿಚ್ ಸ್ಟೇಟ್? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಹಿಮಾಚಲ್ ಪ್ರದೇಶ. ಓಕೆ, ಅಂದ್ರೆ ಇಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆ ಇದೆ ಕರ್ನಾಟಕದಲ್ಲಿ. ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಈಗ ಮನೆ ಯಜಮಾನಿಗೆ 2,000 ರೂಪಾಯಿಗಳನ್ನ ಪ್ರತಿ ತಿಂಗಳು ನೀಡ್ತಕ್ಕಂಥ ಒಂದು ಯೋಜನೆ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿದೆ. ಅದೇ ರೀತಿಯಾಗಿ ಒಂದು ರಾಜ್ಯ ತನ್ನ ರಾಜ್ಯದ ಮಹಿಳೆಯರಿಗೆ ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆಯನ್ನ ತರೋದಕ್ಕೆ ಇವತ್ತು ಪ್ರಾರಂಭ ಮಾಡಿದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ನಾವು ಹೆಂಗೆ ಅಬ್ಸರ್ವ್ ಮಾಡ್ಬೇಕಂದ್ರೆ, ಇಲ್ಲಿ ಇಂದಿರಾ ಗಾಂಧಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಅದು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯವಾಗಿರಬೇಕು. ಇಲ್ಲಿ ನಾವು ಪೊಲಿಟಿಕಲಿ ಥಿಂಕ್ ಮಾಡೋ ಬದಲು ಅದನ್ನ ನಮ್ಮ ನಾಲೆಜ್ ಅನ್ನ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಫೈನಲಿ ನಾವೇನಾಗಬೇಕು, ನಾವು ಇಂಪ್ರೂವ್ ಆಗಬೇಕು ಅಲ್ವಾ? ನಾವು ಇಂಪ್ರೂವ್ ಆಗ್ಬೇಕಂದ್ರೆ ಇಂಥವೆಲ್ಲವನ್ನ ತಿಳ್ಕೊಂಡು ನಮಗೆ ಬೇಕಿರೋ ಕ್ಷೇತ್ರದಲ್ಲಿ ಅದನ್ನು ಬಳಸ್ಕೋಬೇಕು. ಈಗ ಉತ್ತರ ಪ್ರದೇಶದವರು ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಅಂತ ಹೇಳಕ್ ಸಾಧ್ಯನಾ? ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದೆ ಅಂತ ನಾವು ಥಿಂಕ್ ಮಾಡಬೇಕು. ಮಧ್ಯಪ್ರದೇಶದಲ್ಲೂ ಕೂಡ ಬಿಜೆಪಿ ಗೌರ್ಮೆಂಟ್ ಇದೆ, ಅವ್ರು ಇಂದಿರಾ ಗಾಂಧಿ ಹೆಸರು ಇಡಲ್ಲ ಅಂತ ಎಲ್ಲ ಇದ್ದಿದ್ದಾರೆ. ಅವ್ರು ಬಂದ್ರೆ ಇವ್ರ ಹೆಸರು ಇಡೋದು, ಇವ್ರು ಬಂದ್ರೆ ಅವ್ರ ಹೆಸರು ಇಡೋದು ಎಲ್ಲ ಇರ್ತಕ್ಕಂಥದ್ದೇ ಅಲ್ವಾ? ಸೊ ಹಾಗಾಗಿ ಈಗ ಯಾವುದೋ ಒಂದು ಸರ್ಕಾರ ಯಾವುದೋ ಯೋಜನೆ ತಂದಿರುತ್ತೆ, ನೆಕ್ಸ್ಟ್ ಬಂದ ಸರ್ಕಾರ ಆ ಯೋಜನೆಯನ್ನು ಬಿಟ್ಟು ಇನ್ನೊಂದು ಯೋಜನೆಯನ್ನು ತರುತ್ತೆ ಅಥವಾ ಅದರ ಹೆಸರನ್ನ ಬದಲಾಯಿಸುತ್ತೆ. ಇದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ್ಲಿಂದ ಇರುತ್ತೆ, ಬೇರೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗ್ಲಿಂದಲೂ ಇರುತ್ತೆ, ಇನ್ನೊಂದು ಯಾವುದೋ ದೇಶದಲ್ಲೂ ಕೂಡ ಅದೇ ಇರುತ್ತೆ. ಅದು ಇರಬೇಕಾದದ್ದೇ, ಕಾಮನ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರವ್ರ ಸರ್ಕಾರಗಳು ತಮ್ಮನ್ನ ಜನಜನಿತ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರ್ತವೆ ಅಲ್ವಾ? ಈಗ ನಾನು ಯೂಟ್ಯೂಬ್ ಚಾನೆಲ್ ನಾನು ಅಮರ್ಸ್ ಕ್ಲಾಸಸ್ ಅಂತ ಇಟ್ಟಿದ್ದೀನಿ. ಅಮರ್ಸ್ ಕ್ಲಾಸ್ ಅಂದ್ರೆ ಅಮರೇಶ್ ಪೋತ್ನಾಳ್ ಅವ್ರ ಚಾನಲ್ ಅಂತ ಗೊತ್ತಾಗಬೇಕಲ್ವಾ? ನಾನು ಜನಕ್ಕೆ ಗೊತ್ತಾಗಬೇಕಲ್ವಾ ಅಲ್ವಾ? ನಾನು ಯಾವುದು ಇನ್ನೊಂದು ಯಾವುದೋ ಇಟ್ಟರೆ ಅದು ಹೆಸರು ಗೊತ್ತಾಗಬೇಕಲ್ವಾ? ಈಗ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ, ನನ್ನ ಮುಖ ಬಂದ್ರೆ ನೀವು ನೋಡ್ತೀರ, ಓಹೋ ಇವ್ರು ಅಮರೇಶ್ ಪೋತ್ನಾಳ್ ಅವ್ರ ವಿಡಿಯೋ ಅಂತ. ಇಲ್ಲಿ ಕೆಳಗಡೆ ಅಮರೇಶ್ ಪೋತ್ನಾಳ್ ಅಂತಿದೆ, ಅಮರ್ಸ್ ಕ್ಲಾಸಸ್ ಅಂತಿದೆ, ಅಮರೇಶ್.ಪೋತ್ನಾಳ್ ಇರ್ತಾರೆ, gmail.com ಅಂತಿದೆ. ನೋಡಿ, ಎಲ್ಲಿ ನೋಡಿದ್ರೆ ನಮ್ಮ ಹೆಸರು ನಾವು ಫೇಮಸ್ ಆಗಿ ನೋಡ್ತೀವಿ. ಈ ಸ್ಲೈಡ್ ನೋಡಿದ ತಕ್ಷಣ ಇದು ಅಮರೇಶ್ ಪೋತ್ನಾಳ್ ಸ್ಲೈಡ್ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ತಿಂಗಳು ಯಾವುದು, ಪ್ರಮುಖ ಪ್ರಚಲಿತ ಘಟನೆಗಳು, ಯಾವ ಭಾಗ, ಕ್ವಶನ್ 4 ಮತ್ತು ಇಲ್ಲಿ ಯಾವುದೋ ಕಲರ್ ಅಲ್ಲಿ ಇದೆ, ಅಲ್ಲಿ ಯಾವುದೋ ಕಲರ್ ಅಲ್ಲಿ 4 ಆಪ್ಷನ್ ಇರುತ್ತೆ ಅಲ್ವಾ? ಅದಕ್ಕೊಂದು ಆನ್ಸರ್ ಇರುತ್ತೆ. ಇದೆಲ್ಲ ಒಂದು ಸ್ಟ್ಯಾಂಡರ್ಡೈಸ್. ಅದೇ ರೀತಿಯಾಗಿ ಇನ್ನು ಹಿಮಾಚಲ್ ಪ್ರದೇಶ, ಆಂಧ್ರ ಪ್ರದೇಶಕ್ಕೆ ಬಂದಾಗ ಎರಡೂ ಸರ್ಕಾರಗಳು, ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಸೊ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ಜಸ್ಟ್ ಫಾರ್ ಇನ್ಫಾರ್ಮೇಶನ್, ಓಕೆ ಇರ್ಲಿ. ಸೊ ಹಾಗಾದ್ರೆ ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆಯನ್ನ ಹಿಮಾಚಲ್ ಪ್ರದೇಶ ಸರ್ಕಾರ ತಂದಿದೆ. ಹಿಮಾಚಲ್ CM ಸುಕ್ಕು ಅನೌನ್ಸಸ್ 1,500 ಪರ್ ಮಂತ್ ಟು ಆಲ್ ವಿಮೆನ್ ಇನ್ 18 to 60 ಏಜ್ ಗ್ರೂಪ್ ಫ್ರಮ್ ಏಪ್ರಿಲ್. ಇದು ನೋಡಿ, ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಕ್ಕಂಥದ್ದು. ಇದಾಗಲ್ಲ, 18 ವರ್ಷ ತುಂಬಿರ್ತಕ್ಕಂಥ ಎಲ್ಲಾ ಮಹಿಳೆಯರಿಗೆ 60 ವರ್ಷದವರೆಗೆ ಪ್ರತಿ ತಿಂಗಳು 1,500 ರೂಪಾಯಿ ನೀಡ್ತಕ್ಕಂಥ ಇಂದಿರಾ ಗಾಂಧಿ ಪ್ಯಾರಿ ಬೆಹನ್ನ ಸುಖ ಸಮ್ಮಾನ್ ನಿಧಿ ಯೋಜನೆ ಹಿಮಾಚಲ ಪ್ರದೇಶ ಸರ್ಕಾರ ತಂದಿದೆ. ಈಗ ಆಲ್ರೆಡಿ 60 ರಿಂದ 69 ವರ್ಷದ ವಯಸ್ಸಿನವರು ಈಗ ಆಲ್ರೆಡಿ ಮಂತ್ಲಿ ಪೆನ್ಷನ್ ಅನ್ನ ಪಡಿತಾ ಇರ್ತಾರೆ, 1,500 ರೂಪಾಯಿ. ಅದೇ ರೀತಿಯಾಗಿ 70 ವರ್ಷ ಮೇಲ್ಪಟ್ಟವರಿಗೆ 1,700 ರೂಪಾಯಿ ಕೊಡ್ತಾ ಇದ್ದಾರಂತೆ. ಹಾಗಾಗಿ 18 to 16 ಏಜ್ ಗ್ರೂಪ್ ಅವ್ರನ್ನ ಈ ಒಂದು ಯೋಜನೆಯಲ್ಲಿ ತರ್ತಾ ಇದೆ. So every woman above age of 18 will get Rs 1,500 rupees under the Indira Gandhi Pari Behna Sukh Samman Nidhi ಯೋಜನೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡ್ಬೋದು. ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸಮ್ಮಾನ್ ನಿಧಿ ಸುಖ ಸಮ್ಮಾನ್ ನಿಧಿ ಯೋಜನಾ
ಸೊ RS 1500. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡ್ಕೋಬಹುದು. ಓಕೆ, ಸೊ ಇದೇ ರೀತಿಯಾಗಿ ಹಿಮಾಚಲ್ ಪ್ರದೇಶದ ರಾಜಧಾನಿ ಶಿಮ್ಲಾ ಮತ್ತು ಚಳಿಗಾಲದ ರಾಜಧಾನಿ ಧರ್ಮಶಾಲಾ. ದೊಡ್ಡ ಸಿಟಿ ಶಿಮ್ಲಾ. ಒಟ್ಟು 12 ಜಿಲ್ಲೆಗಳಿದ್ದಾವೆ. ಶಿವ್ ಪ್ರತಾಪ್ ಶುಕ್ಲಾರವರು ಅಲ್ಲಿನ ರಾಜ್ಯಪಾಲರಾದರೆ ಸುಖವಿಂದರ್ ಸಿಂಗ್ ಸುಕ್ಕೂರ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳಾಗ್ತಾರೆ. ಕಾಂಗ್ರೆಸ್ ಸರ್ಕಾರ ಅಲ್ಲಿದೆ. ಸರಿ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5. ರಾಷ್ಟ್ರೀಯ ತೋಟಗಾರಿಕಾ ಮೇಳ 2024ರ ವಿಷಯ ಯಾವುದು? NHF24 ಅಂತ ಕರಿತೀವಿ. ನ್ಯಾಷನಲ್ ಹಾರ್ಟಿಕಲ್ಚರಲ್ ಫೇರ್ 2024 ಥೀಮ್ ಏನು? ಸೊ ಸರಿಯಾದ ಥೀಮ್ ಮಾತ್ರ ಹೇಳ್ತೀನಿ. 4 ಥೀಮ್ ಕೊಟ್ಟು, ಸೊ ನೆಕ್ಸ್ಟ್ ಸರಿಯಾದ ಥೀಮ್ ಏನಂದ್ರೆ ಆನ್ಸರ್ ಇದೆ ನೆಕ್ಸ್ಟ್ ಜನ್ ಟೆಕ್ನಾಲಜಿ ಲೆಡ್ ಹಾರ್ಟಿಕಲ್ಚರ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸುಸ್ಥಿರ ಅಭಿವೃದ್ಧಿಗಾಗಿ ನೆಕ್ಸ್ಟ್ ಜನ್ ತಂತ್ರಜ್ಞಾನ ನೇತೃತ್ವದ ತೋಟಗಾರಿಕೆ. ತೋಟಗಾರಿಕಾ ಬೆಳೆಗಳು ಅಂತ ಕರಿತೀವಿ ಅಥವಾ ತೋಟಗಾರಿಕೆ ಅಂತ ಕರಿತೀವಿ. ಈ ತೋಟಗಾರಿಕೆಯನ್ನೇ ಸಸ್ಟೈನಬಲ್ ಆಗಿ ಮಾಡಬೇಕು, ಸುಸ್ಥಿರವಾಗಿ ಮಾಡಬೇಕು. ಸುಸ್ಥಿರ ಅಭಿವೃದ್ಧಿಗಾಗಿ ತೋಟಗಾರಿಕೆಯನ್ನು ಮಾಡಬೇಕು ಮತ್ತು ಅದರಲ್ಲಿ ನೆಕ್ಸ್ಟ್ ಜನ್ ಟೆಕ್ನಾಲಜಿ ಅಂದ್ರೆ ನ್ಯೂ ಏಜ್ ಅಥವಾ ನ್ಯೂಸ್ ಅಂಡ್ ಟೆಕ್ನಾಲಜೀಸ್ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ, ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್, ನ್ಯೂರಲ್ ನೆಟ್ವರ್ಕ್ಸ್, ಚಾಟ್ GPT, ಚಾಟ್ ಪಾಟ್, ಗೂಗಲ್ ಬಾಡ್ AI ಅಲ್ವಾ, ಲಾಮಾ, ಹೀಗೆ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳನ್ನ, ಈ ತಂತ್ರಜ್ಞಾನಗಳಿಂದ ತೋಟಗಾರಿಕೆಯಲ್ಲಿ ಹಲವಾರು ಡಿವೈಸಸ್ ಬಂದಿರ್ತವೆ. ಆ ಡಿವೈಸ್ಗಳನ್ನು, ಆ ಟೆಕ್ನಾಲಜಿಗಳನ್ನು ಅಳವಡಿಸಿಕೊಳ್ಳೋ ಮೂಲಕ ಸುಸ್ಥಿರ ಅಭಿವೃದ್ಧಿಗಾಗಿ ಮುಂದಿನ ತಂತ್ರಜ್ಞಾನಗಳನ್ನ ಬಳಸಿಕೊಂಡು ತೋಟಗಾರಿಕೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಜನ್ ಟೆಕ್ನಾಲಜಿ ಲೆಡ್ ಹಾರ್ಟಿಕಲ್ಚರ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಎನ್ನುವುದು ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ 2024 ರಾಷ್ಟ್ರೀಯ ತೋಟಗಾರಿಕಾ ಮೇಳ 2024ರ ವಿಷಯವಾಗಿದೆ. ಸೊ ಇದು ಯಾವಾಗ ನಡೆದಿತ್ತು, ಎಲ್ಲಿ ನಡೆದಿತ್ತು, ಮತ್ತಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಸೊ NHF 2024 ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ 2024 ನೆಕ್ಸ್ಟ್ ಜನ್ ಟೆಕ್ನಾಲಜಿ ಲೆಡ್ ಹಾರ್ಟಿಕಲ್ಚರ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ 5ರಿಂದ 7 ಮಾರ್ಚ್ 2024 ಎಲ್ಲಿ ನಡೆದಿತ್ತು ಅಂದ್ರೆ ನಮ್ಮ ಬೆಂಗಳೂರಿನ ಏಸರಘಟ್ಟದಲ್ಲಿರುವ ICAR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ನ ಒಂದು ಸ್ಥಳದಲ್ಲಿ ನಡೆದಿತ್ತು. ICAR IIHR ಸೊ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿ ಬರುತ್ತೆ ಅಂದ್ರೆ ಬೆಂಗಳೂರಿನ ಏಸರಘಟ್ಟದಲ್ಲಿ ಬರುತ್ತೆ. ಇದು ಕೇಂದ್ರದ ICAR ಅಂಡರ್ ಅಲ್ಲಿ ಬರುವ ಒಂದು ಸಂಸ್ಥೆಯು ಕೂಡ. ಸೊ ಇಲ್ಲಿ ಅಂದ್ರೆ ಬೆಂಗಳೂರಿನ ಏಸರಘಟ್ಟದ IIHR ಅಲ್ಲಿ ಆಯೋಜಿಸಿರುವ 3 ದಿನಗಳ ರಾಷ್ಟ್ರೀಯ ತೋಟಗಾರಿಕಾ ಮೇಳವು ಒಂದು ಪರ್ಟಿಕ್ಯುಲರ್ ಥೀಮ್ ಮೇಲೆ ಕೇಂದ್ರೀಕೃತವಾಗಿದೆ. ಅದನ್ನು ನಾವು ಸುಸ್ಥಿರ ಅಭಿವೃದ್ಧಿಗಾಗಿ ನೆಕ್ಸ್ಟ್ ಜನ್ ತಂತ್ರಜ್ಞಾನ ನೇತೃತ್ವದ ತೋಟಗಾರಿಕೆ, ನೆಕ್ಸ್ಟ್ ಜನ್ ಟೆಕ್ನಾಲಜಿ ಲೆಡ್ ಹಾರ್ಟಿಕಲ್ಚರ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಸ್ಮಾರ್ಟ್ ನೀರಾವರಿ ವ್ಯವಸ್ಥೆಯನ್ನು ಬಳಸ್ಕೋಬೇಕು, ವರ್ಟಿಕಲ್ ಫಾರ್ಮಿಂಗ್ ಅನ್ನ, ಡಿಜಿಟಲ್ ಹಾರ್ಟಿಕಲ್ಚರ್ ಅನ್ನು ಬಳಸ್ಕೋಬೇಕು. ಆ ಮೂಲಕ ಸೊ ಎಂಫಸೈಸ್ ನೀರಿನ ಸಂರಕ್ಷಣೆಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6 ಏನಿದೆ, ಅಟಲ್ ಇನ್ನೋವೇಷನ್ ಮಿಷನ್. ಸೊ AIM ಅಂತ ಕರಿತೀವಿ. ಅಟಲ್ ಇನ್ನೋವೇಷನ್ ಮಿಷನ್ ಇತ್ತೀಚೆಗೆ ಶಾಲೆಗಳಲ್ಲಿ ಫ್ರಂಟಿಯರ್ ಟೆಕ್ನಾಲಜಿ ಲ್ಯಾಬ್ FTL ಗಳನ್ನು ಸ್ಥಾಪಿಸಲು ಯಾವ ಕಂಪನಿಯೊಂದಿಗೆ ಸಹಕರಿಸಿದೆ? ಸೊ ಅಟಲ್ ಇನ್ನೋವೇಷನ್ ಮಿಷನ್ AIM recently collaborated with which company to establish frontier technology labs FTLs in schools? ಅಲ್ವಾ, ಅಟಲ್ ಇನ್ನೋವೇಷನ್ ಮಿಷನ್ ಅಂತಕ್ಕಂಥದ್ದು ನೀತಿ ಆಯೋಗ ತಂದಿರತಕ್ಕಂಥ ಒಂದು ಉಪಕ್ರಮವಾಗುತ್ತೆ, ಒಂದು ಇನಿಷಿಯೇಟಿವ್ ಆಗುತ್ತೆ. ಆ ಮೂಲಕ AIM ಅಡಿಯಲ್ಲಿ ಅಂದ್ರೆ ಅಟಲ್ ಇನ್ನೋವೇಷನ್ ಮಿಷನ್ ಅಡಿಯಲ್ಲಿ ATL ಗಳನ್ನು ತಂದಿದ್ರು, ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ. ಆ ಮೂಲಕ ಆಯ್ದ ದೇಶದ ವಿವಿಧ ಶಾಲೆಗಳಲ್ಲಿ ನೆಕ್ಸ್ಟ್ ಜನ್ ತಂತ್ರಜ್ಞಾನಗಳು ಅಥವಾ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿರ್ತಕ್ಕಂಥ ಲ್ಯಾಬ್ ಫೆಸಿಲಿಟಿಗಳನ್ನು ಪಡಿಬೇಕು ಅನ್ನೋ ಉದ್ದೇಶದೊಂದಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಅಂದ್ರೆ ಬಹಳ ಎಳೆಯ ವಯಸ್ಸಿನಲ್ಲಿಯೇ ಬಹಳಷ್ಟು ತಂತ್ರಜ್ಞಾನಗಳನ್ನು, ಬಹಳಷ್ಟು ಅಡ್ವಾನ್ಸ್ಡ್ ಸೈನ್ಸ್ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅಲ್ವಾ.
ಅದಕ್ಕಿಂತಲೂ ಉತ್ತಮವಾಗಿ, ಅದಕ್ಕಿಂತಲೂ ಅಡ್ವಾನ್ಸ್ಡ್ ಆಗಿ ಒಂದು ಟೆಕ್ನಾಲಜಿ ಕಂಪನಿಯೊಂದಿಗೆ ನಮ್ಮ ಅಟಲ್ ಇನ್ನೋವೇಷನ್ ಮಿಷನ್ ಅವರು ಸೇರಿ ಫ್ರಂಟಿಯರ್ ಟೆಕ್ನಾಲಜಿ ಲ್ಯಾಬ್ಸ್ ಅನ್ನ ತರ್ತಾ ಇದ್ದಾರೆ. ಆ ಮೂಲಕ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಗಳಿಗಿಂತಲೂ ಅಡ್ವಾನ್ಸ್ಡ್ ಆಗಿರತಕ್ಕಂಥ ಟೆಕ್ನಾಲಜಿಯನ್ನು ಅದರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಆ ಮೂಲಕ ನಮ್ಮ ಆಯ್ದ ಶಾಲೆಗಳ ವಿದ್ಯಾರ್ಥಿಗಳು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ತಂತ್ರಜ್ಞಾನಗಳ ಬಗ್ಗೆ ಒಳ್ಳೆ ನಾಲೆಜ್ ಅನ್ನು ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಂಪನಿಯ ಸಹಕಾರದೊಂದಿಗೆ ಫ್ರಂಟಿಯರ್ ಟೆಕ್ನಾಲಜಿ ಲ್ಯಾಬ್ಸ್ ಅನ್ನ ಇವತ್ತು ತರ್ತಾ ಇದ್ದಾರೆ ಅಂದ್ರೆ ಮೆಟಾ, ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್ ಎಲ್ಲ ಟೆಕ್ ಜೈಂಟ್ಸ್ ಅಂತ ಕರಿತೀವಿ, ಟೆಕ್ ದೈತ್ಯ ಕಂಪನಿಗಳು. ಹಾಗಾದ್ರೆ ಮೆಟಾ ಕಂಪನಿ ಮಾರ್ಕ್ ಜೂಕರ್ ಬರ್ಗ್ ಅವರ ಫೇಸ್ಬುಕ್ನ ಮಾತೃ ಸಂಸ್ಥೆ ಆಗಿರ್ತಕ್ಕಂಥ ಮೆಟಾದ ಜೊತೆ ಕೈ ಜೋಡಿಸುವುದರೊಂದಿಗೆ ಫ್ರಂಟಿಯರ್ ಟೆಕ್ನಾಲಜಿ ಲ್ಯಾಬ್ಗಳನ್ನು ಇವತ್ತು ಅಟಲ್ ಇನ್ನೋವೇಷನ್ ಮಿಷನ್ ತರ್ತಾ ಇದೆ. ಅಟಲ್ ಇನ್ನೋವೇಷನ್ ಮಿಷನ್ ಮೆಟಾ ಪಾರ್ಟ್ನರ್ ಟು ಸೆಟ್ ಅಪ್ ಎ ಫ್ರಂಟಿಯರ್ ಟೆಕ್ನಾಲಜಿ ಲ್ಯಾಬ್ಸ್ ಇನ್ ಸ್ಕೂಲ್ಸ್. ನೀತಿ ಆಯೋಗ್ಸ್ ಅಟಲ್ ಇನ್ನೋವೇಷನ್ ಮಿಷನ್ AIM and Meta come to a collaboration to set up a frontier technology labs FTLs in schools of strategic importance with a aim to democratize future technologies. ಸೊ ಮುಂದಿನ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ನಮ್ಮ ಕೆಲವೊಂದು ಆಯ್ದ ಶಾಲೆಗಳಲ್ಲಿ ತರುವ ಪ್ರಯತ್ನವಾಗುತ್ತೆ. ಆ ಲ್ಯಾಬ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಗ್ಮೆಂಟಿವ್ AR ಅಂತ ಕರಿತೀವಿ, ಕರೆಕ್ಟ್. ಸೊ ನೆಕ್ಸ್ಟ್ ಕಟಿಂಗ್ ಎಡ್ಜ್ ಟೆಕ್ನಾಲಜೀಸ್ ಅಂತ ಕರಿತೀವಿ ಅಲ್ವಾ. ಸೊ ಹೀಗೆ ಕೆಲವೊಂದು ಚಾಟ್ GPT ಅಥವಾ ನ್ಯೂರಲ್ ನೆಟ್ವರ್ಕ್ಸ್ ಹೆಂಗ್ ವರ್ಕ್ ಆಗುತ್ತೆ, ಮಷಿನ್ ಲರ್ನಿಂಗ್ ಹೆಂಗ್ ವರ್ಕ್ ಆಗುತ್ತೆ, ಇವೆಲ್ಲವನ್ನು ಕೂಡ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಕೆ. ಸೊ ನೀತಿ ಆಯೋಗ, ಅಟಲ್ ಇನ್ನೋವೇಷನ್ ಮಿಷನ್, ಫ್ರಂಟಿಯರ್ ಟೆಕ್ನಾಲಜಿ ಲ್ಯಾಬ್ಸ್, ಮೆಟಾ ಕಂಪನಿ ಜೊತೆಗೂಡಿ. ಸೊ ಅಕಾರ್ಡಿಂಗ್ ಟು ಎನ್ ಅಫಿಷಿಯಲ್ ಸ್ಟೇಟ್ಮೆಂಟ್, FTLs Frontier Technology Labs are advanced versions of the Atal Tinkering Labs ಅಂತೀವಿ, equipped with state of the art infrastructure including the components of Tinkering Labs ಜೊತೆಗೆ ಆಗ್ಮೆಂಟೆಡ್ ರಿಯಾಲಿಟಿ ಅಂತ ಕರಿತೀವಿ, ರೈಟ್. AR ಅಂದ್ರೆ ಆಗ್ಮೆಂಟೆಡ್ ರಿಯಾಲಿಟಿ, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಥವಾ VR ಅಂದ್ರೆ ವರ್ಚುವಲ್ ರಿಯಾಲಿಟಿ. ಸೊ BC ಅಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ಸೈಬರ್ ಸೆಕ್ಯೂರಿಟಿ, ರೋಬೋಟಿಕ್ಸ್, 3D ಪ್ರಿಂಟಿಂಗ್, ಇಂಟರ್ನೆಟ್ ಆಫ್ ಥಿಂಗ್ಸ್, IoT. ಹೀಗೆ ಹೊಸ ಹೊಸ ಟೆಕ್ನಾಲಜಿಗಳನ್ನು ನಮ್ಮ ವಿದ್ಯಾರ್ಥಿಗಳು ಕಲಿಬೇಕನ್ನೋ ಉದ್ದೇಶಕ್ಕೆ ಈ ರೀತಿಯಾಗಿರ್ತದೆ. ಒಟ್ಟಾರೆಯಾಗಿ ಅಟಲ್ ಇನ್ನೋವೇಷನ್ ಮಿಷನ್, ಫ್ರಂಟಿಯರ್ ಟೆಕ್ನಾಲಜಿ ಲ್ಯಾಬ್ಸ್, ಮೆಟಾ ಕಂಪನಿ, ಸೊ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್, ಸೊ ನೀತಿ ಆಯೋಗ. ಸೊ ಏನೇನು ಟೆಕ್ನಾಲಜಿ ತರ್ತಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಗ್ಮೆಂಟೆಡ್ ಅಂಡ್ ವರ್ಚುವಲ್ ರಿಯಾಲಿಟಿ, ಬ್ಲಾಕ್ ಚೈನ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ, ರೋಬೋಟಿಕ್ಸ್, 3D ಪ್ರಿಂಟಿಂಗ್, ಇಂಟರ್ನೆಟ್ ಆಫ್ ದ ಥಿಂಗ್ಸ್. ನೋಡಿ, ಹೊಸ ಹೊಸ ಪದಗಳು ಕೇಳೇ ಇರಲ್ಲ ಅಂತವು. ಇನ್ನು ಮೆಟಾ ಕಂಪನಿ ಬಗ್ಗೆ, ಮಾರ್ಕ್ ಜೂಕರ್ಬರ್ಗ್ ಅವರ ಕಂಪನಿ, ಫೇಸ್ಬುಕ್ ಅದರ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಕಂಪನಿ, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್ ಇವೆಲ್ಲವೂ ಕೂಡ ಮೆಟಾ ಕಂಪನಿಯ ಪ್ರಾಡಕ್ಟ್ಗಳಾಗ್ತವೆ. ಕ್ವಶನ್ ನಂಬರ್ 7, ಇತ್ತೀಚೆಗೆ ಯಾವ ದೇಶವು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋದ 32ನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಕೊನೆಗೂ ಕೂಡ? ಸೊ ರೀಸೆಂಟ್ಲಿ ವಿಚ್ ಕಂಟ್ರಿ ಬಿಕಮ್ ದ 32nd ಮೆಂಬರ್ ಆಫ್ ದ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ? ಈಜಿಪ್ಟ್, ಭಾರತ, ಸ್ವೀಡನ್, ಮಲೇಷಿಯಾ ಅಂದ್ರೆ ಸ್ವೀಡನ್ ದೇಶ. ಸೊ 32nd ಮೆಂಬರ್ ಆಫ್ ದ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ, ಸೊ ಸ್ವೀಡನ್, ಕಂಪ್ಲೀಟಿಂಗ್ ದ ಆಕ್ಸೆಷನ್ ಪ್ರೋಸೆಸ್. ತನ್ನ ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಮೂಲಕ ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರವಾಗಿ ಸೊ ಸ್ವೀಡನ್ ಬಂದಿದೆ. ಸ್ವೀಡನ್ ಬಿಕೇಮ್ ದ 32nd ನ್ಯಾಟೋ ಮೆಂಬರ್. ಓಕೆ. ಸೊ ಇದಕ್ಕೆ ಆಲ್ರೆಡಿ ಈಗ ಫಿನ್ಲ್ಯಾಂಡ್ ಕೂಡ ಸೇರಿತ್ತು. ಈಗ ಸ್ವೀಡನ್ 32ನೇ ದೇಶವಾಗ್ತಾ ಇದೆ. ಫಿನ್ಲ್ಯಾಂಡ್ ಬಿಕೇಮ್ 31st ನ್ಯಾಟೋ ಮೆಂಬರ್ ಇನ್ 2023. ಸೊ ಈಗ 32nd ನ್ಯಾಟೋ ಮೆಂಬರ್ ಆಗಿ ಸ್ವೀಡನ್ ಸೇರ್ತಾ ಇದೆ. ಫಿನ್ಲ್ಯಾಂಡ್ 31st, ಸ್ವೀಡನ್ 32nd. ಒಟ್ಟು 12 ದೇಶಗಳು ನ್ಯಾಟೋದ ಸಂಸ್ಥಾಪಕ ರಾಷ್ಟ್ರಗಳು ಅಂತ ಕರಿತೀವಿ, ಫೌಂಡಿಂಗ್ ನೇಷನ್ಸ್. ಯಾರ್ಯಾರಂದ್ರೆ ಬೆಲ್ಜಿಯಂ, ಕೆನಡಾ, ಡೆನ್ಮಾರ್ಕ್, ಫ್ರಾನ್ಸ್, ಐಸ್ಲ್ಯಾಂಡ್, ಇಟಲಿ, ಲಕ್ಸಂಬರ್ಗ್, ನೆದರ್ಲ್ಯಾಂಡ್ಸ್, ನಾರ್ವೆ, ಪೋರ್ಚುಗಲ್, UK and USA. ಅದಾದ ನಂತರ ಕಾಲಕ್ಕೆ ಬೇರೆ ಬೇರೆ ದೇಶಗಳು ನ್ಯಾಟೋದ ಸದಸ್ಯತ್ವವನ್ನು ಪಡಿತಾ ಇದ್ದಾವೆ. ಒಟ್ಟಾರೆಯಾಗಿ 30 ಯುರೋಪಿಯನ್ ಮತ್ತು 2 ಉತ್ತರ ಅಮೆರಿಕನ್, ನಾರ್ತ್ ಅಮೆರಿಕನ್ ಕಂಟ್ರೀಸ್ ಸೇರಿರ್ತಕ್ಕಂಥ 32 ಸದಸ್ಯ ರಾಷ್ಟ್ರಗಳ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಥವಾ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತಕ್ಕಂಥದ್ದು ಒಂದು ಮಿಲಿಟರಿ ಸಹಕಾರವನ್ನು ನೀಡ್ತಕ್ಕಂಥ ಸಂಸ್ಥೆ ಆಗುತ್ತೆ. ಅಂದ್ರೆ ಈ 32 ದೇಶಗಳ ಮೇಲೆ ಯಾರು ಕೂಡ ಅಟ್ಯಾಕ್ ಮಾಡದೇ ಇರೋ ರೀತಿಯಲ್ಲಿ
ತಮ್ಮದೇ ಆಗಿರ್ತಕ್ಕಂಥ ಒಂದು ಒಕ್ಕೂಟ ರಕ್ಷಣಾ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೇವೆ. 1949 4 ಏಪ್ರಿಲ್ ಅಂದು ಸ್ಥಾಪನೆಯಾಗಿತ್ತು. ಸೊ ಬೆಲ್ಜಿಯಂನ ಬ್ರೂಸೆಲ್ಸ್ ಅಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಮತ್ತು ಈಗ 13 ಸೆಕ್ರೆಟರಿ ಜನರಲ್ ಆಫ್ ನ್ಯಾಟೋ ಆಗಿ ಜೇಮ್ಸ್ ಸ್ಟೋಲ್ಟನ್ಬರ್ಗ್ ಅವರಿದ್ದಾರೆ, ಗಮನಿಸಬೇಕು. ನ್ಯಾಟೋ 1949 ಸ್ಥಾಪನೆ, 31 ರಾಷ್ಟ್ರಗಳಿದ್ದವು. ಇವತ್ತು ಪ್ಲಸ್ ಸ್ವೀಡನ್ ಸೇರಿಸುವ ಮೂಲಕ 32 ಆಗ್ತಾ ಇದ್ದೇವೆ, ಗಮನಿಸಬೇಕು. ಇದೊಂದು ಮಿಲಿಟರಿ ಒಪ್ಪಂದದ ಸಂಸ್ಥೆ ಆಗುತ್ತೆ. ಓಕೆ, ಸೊ ಜೇಮ್ಸ್ ಸ್ಟೋಲ್ಟನ್ಬರ್ಗ್ 13 ಸೆಕ್ರೆಟರಿ ಜನರಲ್ ಆಫ್ ನ್ಯಾಟೋ. 1949 12 ದೇಶಗಳು ಸ್ಥಾಪನೆ ಮಾಡ್ತವೆ. ನಂತರ 1952ರಲ್ಲಿ ಗ್ರೀಸ್, ಟರ್ಕಿಗಳು ಸೇರಿದ್ರೆ, 55ರಲ್ಲಿ ವೆಸ್ಟ್ ಜರ್ಮನಿ ಸೇರುತ್ತೆ, 87ರಲ್ಲಿ ಸ್ಪೇನ್, 99ರಲ್ಲಿ ಚೆಕ್ ರಿಪಬ್ಲಿಕ್ ಮತ್ತು ಹಂಗೇರಿ, ಪೋಲೆಂಡ್ಗಳು ಸೇರಿದ್ರೆ, 2004ರಲ್ಲಿ ಬಲ್ಗೇರಿಯಾ, ಈಸ್ಟೋನಿಯಾ, ಲಾಟ್ವಿಯಾ, ಲಿಥುವೇನಿಯಾ, ರೊಮಾನಿಯಾ, ಸ್ಲೋವೇನಿಯಾಗಳು ಸೇರಿದ್ರೆ, 9ರಲ್ಲಿ ಅಲ್ಬೇನಿಯಾ, ಕ್ರೊಯೇಷಿಯಾ, 17ರಲ್ಲಿ ಮಾಂಟೆನ್ಗ್ರೋ, 20ರಲ್ಲಿ ನಾರ್ತ್ ಮ್ಯಾಸಿಡೋನಿಯಾ, 23 ಫಿನ್ಲ್ಯಾಂಡ್, 24 ಸ್ವೀಡನ್. ಒಟ್ಟು 32 ರಾಷ್ಟ್ರಗಳು. ಸ್ವೀಡನ್ ರಾಜಧಾನಿ ಸ್ಟಾಕ್ಹೋಮ್ ಆಗುತ್ತೆ. ಸೊ ಸ್ವೀಡನ್ನ ಒಂದು ಮ್ಯಾಪ್ ಅನ್ನ ಕಾಣಬಹುದು. ಈ ಕಡೆ ನಾರ್ವೆ ಇದ್ರೆ, ಈ ಕಡೆ ಫಿನ್ಲ್ಯಾಂಡ್ ಇದೆ. ಸೊ ಅದೇ ರೀತಿಯಾಗಿ ಡೆನ್ಮಾರ್ಕ್ ಕೂಡ ಕೆಳಗಡೆ ಇದೆ. ಬಾಲ್ಟಿಕ್ ಸಿ, ಗಲ್ಫ್ ಆಫ್ ಫಿನ್ಲ್ಯಾಂಡ್, ಗಲ್ಫ್ ಆಫ್ ಬೋತ್ನಿಯಾ ಮತ್ತು ಸೊ ಬೇರೆ ಬೇರೆ ಸಮುದ್ರಗಳನ್ನು ಅಲ್ಲಿ ಕಾಣಬಹುದು. ಇನ್ನು ಅಲ್ಲಿನ ಕಿಂಗ್ ಯಾರು ಮತ್ತು ಅಲ್ಲಿನ ಪ್ರಧಾನಿಗಳು ವುಲ್ಫ್ ಕ್ರಿಸ್ಟರ್ಸನ್ ಅಂತೆ. ಇರ್ಲಿ, ಜಸ್ಟ್ ಫಾರ್ ಎ ಕಂಪ್ಲೀಟ್ನೆಸ್. ಇನ್ನು ಕ್ವಶನ್ ನಂಬರ್ 8, ಸಿ ಡಿಫೆಂಡರ್ಸ್ 2024 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಇದು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಕರಾವಳಿ ಕಾವಲು ವ್ಯಾಯಾಮವಾಗಿದೆ. ಸಿ ಡಿಫೆಂಡರ್ಸ್ 2024 recently seen in the news is a joint coast guard exercise between India and which country ಅಂದ್ರೆ ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ, ಮಾಲ್ಡೀವ್ಸ್. ಅಂದ್ರೆ ಭಾರತ ಮತ್ತು ಅಮೆರಿಕಗಳ ನಡುವಿನ ಕೋಸ್ಟ್ ಗಾರ್ಡ್ಗಳ ಒಂದು ಸಮರಾಭ್ಯಾಸವಾಗುತ್ತೆ. ಸಿ ಡಿಫೆಂಡರ್ಸ್ 2024. ಸಿ ಡಿಫೆಂಡರ್ಸ್ 2024 US ಇಂಡಿಯಾ ಜಾಯಿಂಟ್ ಎಕ್ಸರ್ಸೈಸ್ ಇಂಡೋ ಪೆಸಿಫಿಕ್ ಮ್ಯಾರಿಟೈಮ್ ಕೋಆಪರೇಷನ್ಗೆ. ಒಟ್ಟಾರೆಯಾಗಿ ಸಿ ಡಿಫೆಂಡರ್ಸ್ ಅಂತಕ್ಕಂಥದ್ದು ನಮ್ಮ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಪೋರ್ಟ್ ಬ್ಲೇರ್ ಅಲ್ಲಿ ಮಾರ್ಚ್ ಅಲ್ಲಿ 2024ರಲ್ಲಿ ನಡೀತು. ಸಿ ಡಿಫೆಂಡರ್ಸ್ ಭಾರತ ಮತ್ತು ಅಮೆರಿಕ ದೇಶಗಳ ಒಂದು ಸಮುದ್ರ ರಕ್ಷಣೆಗಿರ್ತಕ್ಕಂಥ ಸಮರಾಭ್ಯಾಸವೂ ಕೂಡ ಆಗಿತ್ತು. ಓಕೆ, ಕ್ವಶನ್ ನಂಬರ್ 9, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಪೋಷಣ್ ಪಾಕ್ವಾಡ ಅಥವಾ ಪೋಷಣ್ ಪಾಕ್ವಾಡ ಯಾವ ಸಚಿವಾಲಯ ಆಯೋಜನೆ ಮಾಡಿತ್ತು? ಸೊ ಪೋಷಣ್ ಪಾಕ್ವಾಡ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಆರ್ಗನೈಸ್ಡ್ ಬೈ ವಿಚ್ ಮಿನಿಸ್ಟ್ರಿ ಅಂದ್ರೆ ಇದು ಪೋಷಣ್ ಅಂದ್ರೆ ಬಂದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವೇ ಆಗಿರುತ್ತೆ. ಸೊ ಅಂದ್ರೆ ನ್ಯೂಟ್ರಿಷನ್ ಲೆವೆಲ್ ಅನ್ನ ಹೆಚ್ಚಿಗೆ ಮಾಡಬೇಕು. ಸೊ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಪೋಷಣ್ ಪಾಕ್ವಾಡ ಟು ಕಿಕ್ ಆಫ್ ಇನ್ March 9 ಫೋಕಸ್ ಆನ್ ನ್ಯೂಟ್ರಿಷನ್ ಅಂಡ್ ಹೆಲ್ತ್. ಸೊ ನವದೆಹಲಿಯಲ್ಲಿ 2024ರ ಪೋಷಣ್ ಪಾಕ್ವಾಡ ಎನ್ನುವ ಇನಿಷಿಯೇಷನ್ ಸ್ಟಾರ್ಟ್ ಮಾಡಿದ್ರು. ಇದು ಮಕ್ಕಳು ಮತ್ತು ಮಹಿಳೆಯರಲ್ಲಿ ನ್ಯೂಟ್ರಿಷನ್, ಪೋಷಣೆ ಬಗ್ಗೆ, ಹೆಲ್ತ್, ಆರೋಗ್ಯದ ಬಗ್ಗೆ ಮತ್ತು ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂದ್ರೆ ಮಕ್ಕಳು ಹುಟ್ಟಿದಾಗ ಅವರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇರತಕ್ಕಂಥದ್ದು. ಓಕೆ, ಈ ವರ್ಷ ಮೇನ್ ಥೀಮ್ ಏನಂದ್ರೆ ಇಲ್ಲಿ 3 ಮೇನ್ ಥೀಮ್ಗಳ ಮೇಲೆ ಈ ಒಂದು ಪೋಷಣ್ ಪಾಕ್ವಾಡ ಅಭಿಯಾನವನ್ನು ತರಲಾಗಿದೆ. ಮೊದಲನೇ ಥೀಮು ಪೋಷಣ್ ಬಿ ಪಡಾಯಿ ಬಿ, PBPB, ಪೋಷಣ್ ಬಿ ಪಡಾಯಿ ಬಿ ಅಂತ. ಇನ್ನೊಂದು ಟ್ರೈಬಲ್, ಟ್ರೆಡಿಷನಲ್, ರೀಜನಲ್ ಅಂಡ್ ಲೋಕಲ್ ಡಯಟರಿ ಪ್ರಾಕ್ಟೀಸಸ್. ಮತ್ತೊಂದು ಹೆಲ್ತ್ ಆಫ್ ಪ್ರೆಗ್ನೆಂಟ್ ವಿಮೆನ್ ಅಂಡ್ ಇನ್ಫೆಂಟ್ ಅಂಡ್ ಯಂಗ್ ಚೈಲ್ಡ್ ಫೀಲ್ಡಿಂಗ್ ಪ್ರಾಕ್ಟೀಸಸ್ ಅಂತ. ಇದನ್ನು ಕೇಂದ್ರದ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ತಂದಿದೆ. ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಪೋಷಣ್ ಪಾಕ್ವಾಡವನ್ನು ಮಾರ್ಚ್ 9ರಿಂದ ಮಾರ್ಚ್ 23, 2024ರವರೆಗೆ ರಾಷ್ಟ್ರವ್ಯಾಪಿ ಆಯೋಜಿಸಿದೆ. ಇದು 15 ದಿನಗಳ ಇನಿಷಿಯೇಟಿವ್ ಆಗಿದೆ ಮತ್ತು ಇದರಲ್ಲಿ ಆಹಾರ ಪದ್ಧತಿಗಳು, ಪೋಷಣೆ, ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಕೇಂದ್ರದ ಮಿನಿಸ್ಟ್ರಿ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟರ್ ಯಾರಿದ್ದಾರೆ ಅಂದ್ರೆ ಸೊ ಈಗ ಸ್ಮೃತಿ ಇರಾನಿ ರವರು ಇದ್ದಾರೆ. ಪೋಷಣ್ ಪಾಕ್ವಾಡ ಬ್ರಿಂಗ್ಸ್ ಪೋಷಣ್ ಬಿ ಪಡಾಯಿ ಬಿ. ಸೊ ಮತ್ತಷ್ಟು ಡೀಟೇಲ್ಸ್ ಇದೆ, ನೋಡಬಹುದು. ಕ್ವಶನ್ ನಂಬರ್ 10, ಈ ರೋಗಗಳನ್ನು ಎದುರಿಸುವಲ್ಲಿನ ಅನುಕರಣೀಯ ಪ್ರಯತ್ನಗಳಿಗಾಗಿ ಯಾವ ದೇಶವು ಪ್ರತಿಷ್ಠಿತ ದಡಾರ ಮತ್ತು ರುಬೆಲ್ಲಾ ಚಾಂಪಿಯನ್ ಜಾಗತಿಕ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಮೀಸಲ್ಸ್ ಅಂಡ್ ರುಬೆಲ್ಲಾ ಚಾಂಪಿಯನ್ ಗ್ಲೋಬಲ್ ಅವಾರ್ಡ್ ಅನ್ನ. ಸೊ ವಿಚ್ ಕಂಟ್ರಿ ರಿಸೀವ್ಡ್ ದ ಪ್ರೆಸ್ಟಿಜಿಯಸ್ ಮೀಸಲ್ಸ್ ಅಂಡ್ ರುಬೆಲ್ಲಾ ಚಾಂಪಿಯನ್ ಗ್ಲೋಬಲ್ ಅವಾರ್ಡ್ ಫಾರ್ ಇಟ್ಸ್ ಎಕ್ಸಾಂಪ್ಲರಿ ಎಫರ್ಟ್ಸ್ ಇನ್ ಕಾಂಬ್ಯಾಟಿಂಗ್ ದೀಸ್ ಡಿಸೀಸಸ್? ತನ್ನ ದೇಶದಲ್ಲಿ ದಡಾರ ಅಂದ್ರೆ ಮೀಸಲ್ಸ್ ಆಗಿರ್ಬೋದು ಅಥವಾ ರೂಬೆಲ್ಲಾ
ಈ ಎರಡು ರೋಗಗಳನ್ನ ಇನ್ನಿಲ್ಲದಂತೆ ಮಾಡಬೇಕನ್ನೋ ಪ್ರಯತ್ನಗಳನ್ನ ಮಾಡಿರ್ತಕ್ಕಂಥ ದೇಶಕ್ಕೆ ಮೀಸಲ್ಸ್ ಅಂಡ್ ರೂಬೆಲ್ಲಾ ಚಾಂಪಿಯನ್ ಅವಾರ್ಡ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಯಾವ ದೇಶ? ಭಾರತ, ಭೂತಾನ್, ಮ್ಯಾನ್ಮಾರ್ ಅಥವಾ ಬಾಂಗ್ಲಾದೇಶ್ ಅಂದ್ರೆ ಭಾರತ ದೇಶಕ್ಕೆ ಮೀಸಲ್ಸ್ ಅಂಡ್ ರೂಬೆಲ್ಲಾ ಚಾಂಪಿಯನ್ ಅವಾರ್ಡ್ ಸಿಕ್ಕಿದೆ. ಸೊ ಇಂಡಿಯಾ ರಿಸೀವ್ಸ್ ಮೀಸಲ್ಸ್ ಅಂಡ್ ರೂಬೆಲ್ಲಾ ಚಾಂಪಿಯನ್ ಗ್ಲೋಬಲ್ ಅವಾರ್ಡ್. ಸೊ ಇದನ್ನ ನೀಡಿರ್ತಕ್ಕಂಥದ್ದು ಮೀಸಲ್ಸ್ ಅಂಡ್ ರೂಬೆಲ್ಲಾ ಚಾಂಪಿಯನ್ ಅಂತ. ಓಕೆ, ಸೊ ಇದನ್ನ ನಮ್ಮ ದೇಶದ ಅಮೆರಿಕದ ರಾಯಭಾರಿಗಳು ಸೊ ಅವಾರ್ಡ್ ಅನ್ನ ರಿಸೀವ್ ಮಾಡ್ಕೊಂಡ್ರು. ಸೊ ಮೀಸಲ್ಸ್ ಅಂಡ್ ರೂಬೆಲ್ಲಾ ಚಾಂಪಿಯನ್ ಅವಾರ್ಡ್. ಇಂಡಿಯಾ ವಾಸ್ ಆನರ್ಡ್ ವಿತ್ ದ ಪ್ರೆಸ್ಟಿಜಿಯಸ್ Measles and Rubella Champion Award on March 6, 2024 for its outstanding efforts in combating these two diseases. ಈ ರೋಗಗಳ ವಿರುದ್ಧ ಹೋರಾಡುವಲ್ಲಿ ತನ್ನ ಅತ್ಯುತ್ತಮ ಪ್ರಯತ್ನಗಳಿಗಾಗಿ ಭಾರತವು 2024ರ ದಡಾರ ರೂಬೆಲ್ಲಾ ಚಾಂಪಿಯನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಯಾರಿಂದ ಅಂದ್ರೆ ಅಮೆರಿಕನ್ ರೆಡ್ ಕ್ರಾಸ್ ಇಂದ ವಾಷಿಂಗ್ಟನ್ DC-ಯಲ್ಲಿ ನಮ್ಮ ದೇಶದ ಪರವಾಗಿ ಅಮೆರಿಕದ ರಾಯಭಾರಿಯಾಗಿರ್ತಕ್ಕಂಥ ಶ್ರೀಪ್ರಿಯಾ ರಂಗನಾಥನ್ ಅವರು ಈ ಒಂದು ಪ್ರಶಸ್ತಿಯನ್ನ ಅಲ್ಲಿ ಸ್ವೀಕಾರವನ್ನ ಮಾಡಿದ್ರು. ಓಕೆ, ಮೀಸಲ್ಸ್ ಅಂಡ್ ರೂಬೆಲ್ಲಾ ಚಾಂಪಿಯನ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ಮೀಸಲ್ಸ್ ಮತ್ತು ರೂಬೆಲ್ಲಾ ಒಂದು ರೋಗಗಳ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೋಡಬಹುದು. ಇವು ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳು ಕೂಡ ಆಗ್ತವೆ, ಕೆಲವೊಂದ್ಸಲ ಕೇಳ್ತಾರೆ. ಸೊ ಮೀಸಲ್ಸ್ ಕಮ್ಸ್ ವಿತ್ ಮೀಸಲ್ ವೈರಸ್ ಇಂದ, ಅದೇ ತರ ರೂಬೆಲ್ಲಾ ಬರೋದು ರೂಬೆಲ್ಲಾ ವೈರಸ್ ಇಂದ. ಇವುಗಳು ಬ್ಯಾಕ್ಟೀರಿಯಾ ಡಿಸೀಸಾ ಅಥವಾ ಏನು ವೈರಸ್ ಡಿಸೀಸಸ್ ಅಂತ ಕೇಳ್ತಾರೆ. ಮತ್ತು ಅದರ ಲಕ್ಷಣಗಳು ಅದ್ರ ಬಗ್ಗೆ ಒಂದು ಸ್ವಲ್ಪ ಸೈನ್ಸ್ ಅಲ್ಲಿ ನೋಡ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 11. ಪ್ರತಿ ವರ್ಷ ಯಾವ ದಿನವನ್ನ CISF ರೈಸಿಂಗ್ ಡೇ ಎಂದು ಆಚರಿಸಲಾಗುತ್ತದೆ? ವಿಚ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ CISF ರೈಸಿಂಗ್ ಡೇ ಎವ್ರಿ ಇಯರ್ ಅಂದ್ರೆ March 10. ಓಕೆ, ಸೊ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿತೀವಿ CISF. ಇದು ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥದ್ದು. 1969ರಲ್ಲಿ ಸ್ಥಾಪನೆಯಾಗಿತ್ತು ಮಾರ್ಚ್ 10ರಂದು. ಹಾಗಾಗಿ ಪ್ರತಿ ಮಾರ್ಚ್ 10ನ್ನು ನಾವು CISF ರೈಸಿಂಗ್ ಡೇ ಅಂತ ಕರಿತೀವಿ. ಸೊ 55th CISF ರೈಸಿಂಗ್ ಡೇ 10th ಮಾರ್ಚ್ ಆಗುತ್ತೆ. ಸೊ ದೇಶದ ಒಂದು ಆಕ್ಟ್ ಮುಖಾಂತರ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ CISF ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಸೊ ಹೋಮ್ ಅಫೇರ್ಸ್ ಅಡಿಯಲ್ಲಿ ಇದು 1969 10 ಮಾರ್ಚ್ ಅಂದು 55 ವರ್ಷಗಳ ಹಿಂದೆ ಸ್ಥಾಪನೆಯಾಯಿತು. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ CAPF ಅಡಿಯಲ್ಲಿ ಬರ್ತಕ್ಕಂಥ ನೀನಾ ಸಿಂಗ್ ಅವರ ನೇತೃತ್ವದ ಅಥವಾ ಡೈರೆಕ್ಟರ್ ಜನರಲ್ ಆಗಿರ್ತಕ್ಕಂಥ ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವ ಮತ್ತು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆಕ್ಟ್ 1968 ಮೂಲಕ ಸ್ಥಾಪನೆ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಕ್ವೆಶ್ಚನ್ ನಂಬರ್ 12. ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ 2024 ಅಭಿಯಾನ ಮತ್ತೊಮ್ಮೆ ಬಂದಿದೆ ಈ ವರ್ಷ. ಸೊ ಕ್ಯಾಚ್ ದಿ ರೈನ್ ಅಭಿಯಾನದ ಥೀಮ್ ಏನು ಅಂತ ಬಹಳ ಕಡೆ ಕೇಳ್ತಾರೆ. ಸೊ ಇದಿರ್ತಕ್ಕಂಥದ್ದೇ ಬಹಳ ಎಕ್ಸಾಮ್ ಅಲ್ಲಿ ಹಿಂದೆ ಕೂಡ ಕೇಳಿದ್ರು. ಈ ವರ್ಷ ಏನ್ ಥೀಮ್ ಅಂದ್ರೆ ಸೊ ನಾರಿ ಶಕ್ತಿ ಸೆ ಜಲಶಕ್ತಿ, ಅಂದ್ರೆ ನಾರಿಯರಿಂದ ಜಲಶಕ್ತಿ ಬರುತ್ತೆ ಅಥವಾ ಜಲಶಕ್ತಿ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು ಕ್ಯಾಚ್ ದಿ ರೈನ್ 2024 ಕ್ಯಾಂಪೇನ್ ನ ಥೀಮ್ ಆಗಿದೆ. ನಾರಿ ಶಕ್ತಿ ಸೆ ಜಲಶಕ್ತಿ, ಜಲಶಕ್ತಿ ಅಭಿಯಾನ್ JSA ಕ್ಯಾಚ್ ದಿ ರೈನ್ 2024 ಮತ್ತೊಮ್ಮೆ ಲಾಂಚ್ ಆಗಿದೆ. ಓಕೆ, ಕೇಂದ್ರದ ಜಲಶಕ್ತಿ ಸಚಿವಾಲಯ ಅದರ ಮಿನಿಸ್ಟರ್ ಆಗಿರ್ತಕ್ಕಂಥ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಈ ವರ್ಷ ವಿಮೆನ್ ಅಥವಾ ಮಹಿಳೆಯರ ಒಂದು ಭಾಗವಹಿಸುವಿಕೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ, ವಾಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ವಾಟರ್ ಕನ್ಸರ್ವೇಷನ್ ಆಗಿರ್ಬೋದು, ವಾಟರ್ ಸಸ್ಟೈನಬಿಲಿಟಿ ಆಗಿರ್ಬೋದು, ಅದಕ್ಕೋಸ್ಕರನೇ ಈ 5ನೇ ಜಲಶಕ್ತಿ ಅಭಿಯಾನದ ಥೀಮ್ ಅನ್ನ ನಾರಿ ಶಕ್ತಿ ಸೆ ಜಲಶಕ್ತಿ ಅಂತಾನೆ ತಂದಿದ್ದಾರೆ. ಸೊ ನೋಡಿ ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆನ್ಸ್, ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳ್ತೀವಿ. ನ್ಯಾಷನಲ್ ವಾಟರ್ ಮಿಷನ್, ಸೊ ಜಲಶಕ್ತಿ ಅಭಿಯಾನ, ಕ್ಯಾಚ್ ದಿ ರೈನ್ 2024, ನಾರಿ ಶಕ್ತಿ ಸೆ ಜಲಶಕ್ತಿ. ಸೊ ಕೇಂದ್ರದ ಜಲಶಕ್ತಿ ಸಚಿವ ಶ್ರೀ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ನವದೆಹಲಿಯ NDMC ಕನ್ವೆನ್ಷನ್ ಸೆಂಟರ್ ಅಲ್ಲಿ ಜಲಶಕ್ತಿ ಅಭಿಯಾನದ ಕ್ಯಾಚ್ ದಿ ರೈನ್ 5ನೇ ಆವೃತ್ತಿಯನ್ನು ಉದ್ಘಾಟನೆ ಮಾಡಿದರು. 5th ಎಡಿಷನ್ ಆಫ್ ಸೊ ಕ್ಯಾಚ್ ದಿ ರೈನ್ ಕ್ಯಾಂಪೇನ್ ನಾರಿ ಶಕ್ತಿ ಸೆ ಜಲಶಕ್ತಿ ಸೊ ಥೀಮ್ ಆಗುತ್ತೆ. ನೀರಿನ ಸಂರಕ್ಷಣೆಯಲ್ಲಿ ಮಹಿಳೆಯರ ಪ್ರಮುಖ ಪಾತ್ರವನ್ನ ಎತ್ತಿ ತೋರಿಸುತ್ತೆ.
ರಾಷ್ಟ್ರೀಯ ಜಲ ಮಿಷನ್ ಅಡಿಯಲ್ಲಿ ಇದನ್ನ ಪ್ರಾರಂಭಿಸ್ತಾ ಇದ್ದೀವಿ. ಇದು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಯೋಗದೊಂದಿಗೆ ಬರ್ತಾ ಇದೆ. ಸೊ ಜಲಶಕ್ತಿ ಅಭಿಯಾನ್ ಕ್ಯಾಚ್ ದ ರೈನ್ 2024 ಕ್ಯಾಂಪೇನ್. ಸೊ ಮತ್ತಷ್ಟು ಡೀಟೇಲ್ಸ್ ಅನ್ನ ನೋಡ್ಬೋದು. ಕ್ವಶನ್ ನಂಬರ್ 13, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಮಹತಾರಿ ವಂದನಾ ಯೋಜನೆಯು ಯಾವ ರಾಜ್ಯದೊಂದಿಗೆ ಪ್ರಾರಂಭಿಸಲ್ಪಟ್ಟಿದೆ? ಮಹತಾರಿ ವಂದನಾ ಯೋಜನಾ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಈಸ್ ಲಾಂಚ್ಡ್ ಬೈ ವಿಚ್ ಸ್ಟೇಟ್ ಅಂದ್ರೆ ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಕರ್ನಾಟಕ ಅಂದ್ರೆ ಛತ್ತೀಸ್ಗಢ ರಾಜ್ಯ. ಇದು ಕೂಡ ಮಹಿಳೆಯರಿಗೆ ಪ್ರತಿ ತಿಂಗಳು 1,000 ರೂಪಾಯಿಗಳನ್ನು ಒದಗಿಸುವ ಮತ್ತೊಂದು ಮಹಿಳಾ ಸಬಲೀಕರಣ ಯೋಜನೆ ಆಗುತ್ತೆ ಛತ್ತೀಸ್ಗಢ ರಾಜ್ಯದ. ಈಗ ಹಿಮಾಚಲ್ ಪ್ರದೇಶ ರಾಜ್ಯದ ನೋಡಿದ್ವಿ, ಇಂದಿರಾ ಗಾಂಧಿ ಪ್ಯಾರಿ ಬೆಹನ ಸುಖ ಸಮ್ಮಾನ್ ನಿಧಿ ಯೋಜನೆ ಅಂತ ನೋಡಿದ್ವಿ. ಅದೇ ರೀತಿಯಾಗಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ನೋಡಿದ್ವಿ. ಛತ್ತೀಸ್ಗಢದ್ದು ಮಹತಾರಿ ವಂದನಾ ಯೋಜನೆ ಆಗುತ್ತೆ. ಇದು 1,000 ರೂಪಾಯಿ. ಛತ್ತೀಸ್ಗಢದ್ದು 1,000 ರೂಪಾಯಿ ಆದ್ರೆ ಹಿಮಾಚಲ್ ಪ್ರದೇಶದ್ದು 1,500, ಕರ್ನಾಟಕದ ಗೃಹಲಕ್ಷ್ಮಿ 2,000 ರೂಪಾಯಿ. ಸೊ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ಬೇಕು. ಅದರ ಬಗ್ಗೆ ಬೇರೆ ಬೇರೆ ರಾಜ್ಯಗಳ ಯೋಜನೆಗಳು ಕೂಡ ಇದಾವೆ. ಮಾತೃ ವಂದನಾ ಯೋಜನೆ ಇದೆ, ICDS ಸ್ಕೀಮ್ ಬಗ್ಗೆ ಡೀಟೇಲ್ಸ್ ಇದಾವೆ PDF ಕೊಟ್ಟಾಗ. ಸೊ ಎಲ್ಲವನ್ನ ನಿಧಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ಬೇರೆ ಬೇರೆ ಡೀಟೇಲ್ಸ್ ಇದೆ. ಇನ್ನು ಛತ್ತೀಸ್ಗಢದ ರಾಜಧಾನಿ ನವರಾಯ್ಪುರ್, ಅಲ್ಲಿನ ಗವರ್ನರ್ ವಿಶ್ವಭೂಷಣ್ ಹರಿಚಂದನ್ ಅವರು ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳು ವಿಷ್ಣುದೇವ್ ಸಾಯಿರವರು. ಕ್ವಶನ್ ನಂಬರ್ 14, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಇನ್ಫ್ಲಕ್ಷನ್ 2.5 ಎಂದ್ರೇನು? ವಾಟ್ ಈಸ್ ಇನ್ಫ್ಲಕ್ಷನ್ 2.5 ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್? ಸೊ ವೆಬ್ಸೈಟ್ ಕ್ವಶನ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಇದೊಂದು ಇನ್ಫ್ಲಕ್ಷನ್ 2.5 ಅಂತಕ್ಕಂಥದ್ದು ಬ್ಲ್ಯಾಕ್ ಹೋಲ್, ಇದೊಂದು ಕ್ಷುದ್ರ ಗ್ರಹ ಅಥವಾ ಆಸ್ಟೆರಾಯ್ಡ್. ಸೊ ಇದೊಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ದೊಡ್ಡ ಭಾಷೆಯ ಮಾದರಿ. ಇದೊಂದು ಎಕ್ಸೋ ಪ್ಲಾನೆಟ್ ಅಂದ್ರೆ ಸರಿಯಾದ ಉತ್ತರ ಇಟ್ ಈಸ್ LLM, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ದೊಡ್ಡ ಭಾಷೆಯ ಮಾದರಿ ಆಗುತ್ತೆ. ಸೊ ಇನ್ಫ್ಲಕ್ಷನ್ AI ಇತ್ತೀಚೆಗೆ ತನ್ನ ನವೀಕರಿಸಿದ LLM ನೊಂದಿಗೆ ಅಂದ್ರೆ ಇನ್ಫ್ಲಕ್ಷನ್ 2.5 ನೊಂದಿಗೆ ಒಂದು ಹೊಸ ಫಸ್ಟ್ ಎಮೋಷನಲಿ ಇಂಟೆಲಿಜೆಂಟ್ AI ಚಾಟ್ ಬಾಟ್ ಅಂತ ಕರಿಬಹುದು. ಅಂದ್ರೆ ಎಮೋಷನಲಿ ಇಂಟೆಲಿಜೆಂಟ್, ನಮ್ಮ ಫೀಲಿಂಗ್ ಅನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಚಾಟ್ GPT ರೀತಿಯ ಒಂದು ಚಾಟ್ ಬಾಟ್ ಆಗುತ್ತೆ. ಅಂದ್ರೆ ಈ ಚಾಟ್ ಬಾಟ್ ಅಲ್ಲಿ ನಾವು ಸೊ ಇವತ್ತು ನನಗೆ ಬೇಜಾರಾಗ್ತಾ ಇದೆ ಅಂತ ಟೈಪ್ ಮಾಡಿದ್ರೆ, ಸೊ ಐ ಆಮ್ ವೆರಿ ಬೋರ್ಡ್ ಟುಡೇ, ಸೊ ಪ್ಲೀಸ್ ಹೆಲ್ಪ್ ಮೀ ಸಮಥಿಂಗ್ ಅಂದ್ರೆ ಮೋಸ್ಟ್ಲಿ ಒಂದು ಜೋಕ್ ಅನ್ನ ಕಳಿಸ್ತಕ್ಕಂಥದ್ದು ಅಥವಾ ಒಂದು ಸಾಂಗ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತಕ್ಕಂಥ ಒಂದು ಚಾಟ್ GPT ಆಗುತ್ತೆ. ಅಂದ್ರೆ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಮೊಟ್ಟ ಮೊದಲ ಒಂದು GPT ಅಂತ ಕರಿಬಹುದು ಅಲ್ವಾ. ಸೊ ಅಂಥದ್ದು ಯಾವುದು ಅಂದ್ರೆ ಪೈ ಎನ್ನುವ ಫಸ್ಟ್ ಎಮೋಷನಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಬಾಟ್ ಆಗುತ್ತೆ ಅಲ್ವಾ. ಹಾಗಾಗಿ ಸುದ್ದಿಲಿದೆ, ಇದು ಇನ್ಫ್ಲಕ್ಷನ್ 2.5 ಅಂತಕ್ಕಂಥ LLM ಅನ್ನ ಬಳಸ್ಕೊಳ್ತಾ ಇದೆ. ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಕರಿತೀವಿ. ಏನಿದೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್? ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತಕ್ಕಂಥದ್ದು ಒಂದು ದೊಡ್ಡ ಭಾಷಾ ಮಾದರಿ ಆಗುತ್ತೆ. ಇದೊಂದು ಕೃತಕ ಬುದ್ಧಿಮತ್ತೆ ಅಲ್ಗಾರಿದಮ್ ಆಗಿದ್ದು, ಅದು ಆಳವಾದ ಕಲಿಕೆಯ ತಂತ್ರಗಳನ್ನ ಅಂದ್ರೆ ಡೀಪ್ ಲರ್ನಿಂಗ್ ಅಲ್ಗಾರಿದಮ್ಗಳನ್ನು ಬಳಸುತ್ತೆ ಮತ್ತು ಹೊಸ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು, ಸಾರಾಂಶಿಸಲು, ಉತ್ಪಾದಿಸಲು ಅಥವಾ ಊಹಿಸಲು ಬೃಹತ್ ಪ್ರಮಾಣದ ಡೇಟಾ ಸೆಟ್ಗಳನ್ನು ಬಳಸುತ್ತೆ. ಈಗ ಪ್ಲೀಸ್ ಗಿವ್ ಮಿ ಎ ಸಾಂಗ್ ಅಂದ್ರೆ ಟೈಪ್ ಮಾಡಿದ್ರೆ ಅದೇನ್ ಮಾಡುತ್ತೆ, ತನ್ನಲ್ಲಿ ಇರ್ತಕ್ಕಂಥ ಡೀಪ್ ಲರ್ನಿಂಗ್ ಟೆಕ್ನಿಕ್ಸ್ಗಳನ್ನು ಬಳಸಿ ಅವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಒಂದು ಒಳ್ಳೆ ಸಾಂಗ್ ಅನ್ನ ಕಟ್ಟಿಕೊಡುತ್ತೆ. ಪ್ಲೀಸ್ ಗಿವ್ ಮಿ ಸಮ್ ಫೀಲಿಂಗ್ ಸಾಂಗ್ ಅಂದ್ರೆ ಸೊ ಫೀಲಿಂಗ್ ಸಾಂಗ್ ನ ಕಟ್ಟಿಕೊಡುತ್ತೆ ಅಲ್ವಾ. ಸೊ ಅಂತಹ ಒಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಓಕೆ, ಸೊ ಆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಗಳನ್ನು ಬಳಸಿಯೇ ಈ ಚಾಟ್ GPT, ಗೂಗಲ್ ಬಾರ್ಡ್, AI ಎಲ್ಲ ಇರೋದು. ಅವೇನ್ ಮಾಡ್ತಾವಂದ್ರೆ ನಾವೇನೇ ಟೈಪ್ ಮಾಡಲಿ ಅದನ್ನ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಇಂದ ಬಳಸಿ ಆ ಟೆಕ್ಸ್ಟ್ ನ ತಂದು ನಮಗೆ ಕೊಡ್ತಕ್ಕಂಥವೇ ಚಾಟ್ GPT ಅಥವಾ ಬೇರೆ ಬೇರೆ ಚಾಟ್ ಬಾಟ್ಗಳಾಗ್ತವೆ. ಸೊ GPT ಅಂದ್ರೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅನ್ನು ಬಳಸಿರ್ತಕ್ಕಂಥ ಒಂದು ಟೆಕ್ನಾಲಜಿ ಆಗುತ್ತೆ. ಹೆಸರು ಚಾಟ್ GPT, ಅದೊಂದು ಚಾಟ್ ಬಾಟ್ ಆಗುತ್ತೆ, ಅಲ್ಲಿ ನಾವು ಟೈಪ್ ಮಾಡ್ಬೋದು. ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ವಾಟ್ ಈಸ್ ಚಾಟ್ GPT. ಚಾಟ್ GPT ಅಂದ್ರೆ ಏನು ಅಂತ ಸಪರೇಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆ ವಿಡಿಯೋನ ನೋಡಬಹುದು. ಕ್ಲಾಸ್ ನಂಬರ್ 221 ಇರಬೇಕು. ಸೊ ಅಲ್ಲಿ ಹೋಗಿ ನಿಧಾನವಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಇನ್ನು ಓಪನ್ AI ಅಂತಕ್ಕಂಥ ಕಂಪನಿಯ GPT-4, GPT 3.5 ಅನ್ನು ಬಳಸಿ ಚಾಟ್ GPT ವರ್ಕ್ ಆಗುತ್ತೆ. ಇನ್ನು ಗೂಗಲ್ನ ಪಾಮ್ 2 ಅನ್ನು ಬಳಸಿ ಗೂಗಲ್ ಬಾರ್ಡ್ AI ವರ್ಕ್ ಆಗುತ್ತೆ. ಇನ್ನು ಆಂಥ್ರೋಪಿಕ್ನ ಕ್ಲಾಡ್ 2 ನ ಬಳಸಿ ಕ್ಲಾಡ್ ಅಂತಕ್ಕಂಥ ಚಾಟ್ ಬಾಟ್ ಯೂಸ್ ಆಗುತ್ತೆ. ಮೆಟಾ ಅಥವಾ ಫೇಸ್ಬುಕ್ ಕಂಪನಿಯ ಲಾಮಾ 2 ಅನ್ನು ಬಳಸಿ
ಅದೇ ರೀತಿಯಾಗಿ ಅವ್ರದ್ದಾಗಿರ್ತಕ್ಕಂಥ ಚಾಟ್ GPT ಬಳಕೆ ಆಗುತ್ತೆ. ಹೀಗೆ ಸೊ LLM, ಚಾಟ್ ಬಾಟ್, ಚಾಟ್ GPT ಇವೆಲ್ಲವೂ ಕೂಡ ಹೊಸ ಹೊಸ ಟೆಕ್ನಾಲಜಿ ಆಗುತ್ತೆ ಒಟ್ಟಾರೆಯಾಗಿ. ಸೊ ಇಲ್ಲಿ ಇನ್ಫ್ಲೆಕ್ಷನ್ 2.5 ಅಂತಕ್ಕಂಥ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅನ್ನು ಬಳಸಿ ಪೈ ಎನ್ನುವ ಚಾಟ್ ಬಾಟ್ ಅನ್ನು ತಯಾರಿಸಿದ್ದಾರೆ. ಸೊ ಹಾಗಾಗಿ ಸುದ್ದಿಲಿದೆ ಇನ್ಫ್ಲೆಕ್ಷನ್ 2.5. ಸೊ ಗಮನಿಸಬೇಕು. ಅದೇ ರೀತಿಯಾಗಿ ಭಾರತದ ಮೊಟ್ಟ ಮೊದಲ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಯಾವುದಂದ್ರೆ ಭಾರತ್ GPT ಆಗಿತ್ತು. ಇದನ್ನ CoRover.ai ಅಂತಕ್ಕಂಥ ಸಂಸ್ಥೆ ತಂದಿತ್ತು ಭಾರತ್ GPTಯನ್ನ. ಸೊ ಪ್ರಧಾನಮಂತ್ರಿಗಳೇ ಉದ್ಘಾಟನೆ ಮಾಡಿದ್ರು. ಸೊ ನೋಡ್ಬೋದು, ಇದ್ರ ಬಗ್ಗೆ ಹಿಂದೆ ಕೂಡ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೆ ಭಾರತ್ GPT. ಇನ್ನು ಮಾರ್ಚ್ 2024 ಪಾರ್ಟ್ 6 ಕರೆಂಟ್ ಅಫೇರ್ಸ್ನ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಯೋಂಡೆ ಘೋಷಣೆ ಕೆಳಗಿನ ಯಾವ ಸಮಸ್ಯೆಗಳಿಗೆ ಸಂಬಂಧಿಸಿದೆ? ಯೋಂಡೆ ಡಿಕ್ಲರೇಷನ್ ರೀಸೆಂಟ್ಲಿ ಮೆನ್ಷನ್ಡ್ ಇನ್ ದ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಶ್ಯೂಸ್ ಅಂದ್ರೆ ಬಡತನ, ಹವಾಮಾನ ಬದಲಾವಣೆ, ಮಲೇರಿಯಾ ನಿರ್ಮೂಲನೆ ಅಂದ್ರೆ ಮಲೇರಿಯಾ ಇರಾಡಿಕೇಶನ್ ಅಂಡ್ ಪರಮಾಣುಗೆ ಸಂಬಂಧಿಸಿದ್ದಂದ್ರೆ. ಸೊ ಮಲೇರಿಯಾ ಇರಾಡಿಕೇಶನ್ಗೆ, ಮಲೇರಿಯಾ ನಿರ್ಮೂಲನೆಗಾಗಿ ಯೋಂಡೆ ಘೋಷಣೆಯಾಗಿದೆ. ಸೊ ಯೋಂಡೆ ಡಿಕ್ಲರೇಷನ್ ಹೆಲ್ತ್ ಮಿನಿಸ್ಟರ್ ಆಫ್ 11 ಆಫ್ರಿಕನ್ ಕಂಟ್ರೀಸ್ ಕಮಿಟ್ ಟು ಎಂಡ್ ಮಲೇರಿಯಾ ಡೆತ್ಸ್. ಆಫ್ರಿಕಾದ 11 ದೇಶಗಳ ಆರೋಗ್ಯ ಸಚಿವರು ಒಂದ್ ಕಡೆ ಸೇರಿದ್ರು. ಎಲ್ಲಿ ಅಂದ್ರೆ ಕ್ಯಾಮರೂನ್ ದೇಶದ ರಾಜಧಾನಿ ಆಗಿರ್ತಕ್ಕಂಥ ಯೋಂಡೆಯಲ್ಲಿ ಸೇರಿ ಮಲೇರಿಯಾದಿಂದ ಆಗ್ತಕ್ಕಂಥ ಸಾವುಗಳನ್ನು ತಡೆಗಟ್ಟೋದಕ್ಕೆ ಒಂದು ಘೋಷಣೆಯನ್ನ ಡಿಕ್ಲರೇಷನ್ ಮಾಡಿದರೆ ಅದೇ ಯೋಂಡೆ ಘೋಷಣೆ. ಹಾಗಾಗಿ ಸುದ್ದಿಲಿದೆ, ಸೊ ತಿಳ್ಕೋಬೇಕು. ಓಕೆ, ಸೊ ಯೋಂಡೆ ಘೋಷಣೆ ಆಫ್ರಿಕಾದ 11 ದೇಶಗಳು ಕ್ಯಾಮರೂನ್ನ ರಾಜಧಾನಿ ಯೋಂಡೆಯಲ್ಲಿ ಸಮ್ಮೇಳನವನ್ನು ಮಾಡಿ ಅಲ್ಲಿ ಘೋಷಣೆಯನ್ನು ತಂದಿದ್ದಾರೆ. ಓಕೆ, ಹಾಗಾದ್ರೆ ಕ್ಯಾಮರೂನ್ ಎಲ್ಲಿ ಬರುತ್ತೆ ಅಂದ್ರೆ ಆಫ್ರಿಕಾದ ಒಂದು ದೇಶವಾಗಿದೆ. ಕ್ಯಾಮರೂನ್ನ ರಾಜಧಾನಿ ಯೋಂಡೆ. ಕ್ಯಾಮರೂನ್ನ ಮೇಲ್ಗಡೆ ನೈಜೀರಿಯಾ ಕಾಣ್ಬೋದು. ಅದೇ ರೀತಿಯಾಗಿ ಈ ಕಡೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಮೇಲೆ ಚಾಡ್ ದೇಶ, ಕೆಳಗಡೆ ಕಾಂಗೋ, ಮತ್ತೊಂದು ಗ್ಯಾಬೋನ್, ಈಕ್ವಟೋರಿಯಲ್ ಗಿನಿಯಾ. ಅದೇ ರೀತಿಯಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೋಬಹುದು. ಸೊ ಇಷ್ಟು ಮಾರ್ಚ್ 2024 6ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳಾಗಿತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸೂಪರ್ ಥ್ಯಾಂಕ್ಸ್ ಅಮರ್ ಸರ್ಗೆ ಜಾಯ್ನ್ ಆಗಿದ್ರೆ ಅಮರ್ಸ್ KS ಕ್ಲಾಸಸ್ಗೆ ಅಪ್ಗ್ರೇಡ್ ಆಗೋ ಮೂಲಕ ಮತ್ತಷ್ಟು ನಮ್ಮ ಬೆಂಬಲವನ್ನು ನೀಡ್ತೀರಾ ಅಂತ ಹೇಳ್ತಾ, ಸೊ ಬೇರೆ ಬೇರೆ ವಿಡಿಯೋಸ್ ಇದಾವೆ ನೋಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ